ನಂಗೆ ಗೊತ್ತಿದೆ, ಎಲ್ಲರೂ ಒಮ್ಮೆ ಎದ್ದು ಬಂದು ವಾಪಸ್ ಕೂತ್ರೆ ಡೆಕೋರಮ್ ಹಾಳಾಗುತ್ತೆ. ಎಷ್ಟು ಹಾಳಾಗಬೇಕೋ ಅಷ್ಟು ಹಾಳಾಗಿದೆ. ಆದರೆ ಗೀತಾಚಾರ್ಯನ ವಿಚಾರವಾಗಿದ್ದರಿಂದ ನಾನು ಆ ವಿಚಾರವನ್ನು ಹೇಳುವಾಗ ದಯವಿಟ್ಟು ಅದನ್ನು ಶ್ರದ್ಧೆಯಿಂದ ಒಂದು 4 ಮಾತುಗಳನ್ನು, ಭಾಳ ಹೊತ್ತೇನು ಮಾತಾಡೋದಿಲ್ಲ ನಾನು. ವೇದಿಕೆ ಮೇಲೆ ಅವರು ಬಹುತೇಕರು ಒಬ್ಬೊಬ್ಬರಾಗಿ ಹೊರಡ್ತಾರೆ, ಯಾರದು ಅಭ್ಯಂತರ ಇಲ್ಲ, ಯಾರು ಬೇಕಿದ್ರೂ ಹೊರಡ್ಬೋದು, ಒಬ್ಬೊಬ್ಬರಾಗಿ ಹೊರಡ್ತಾರೆ. ನಾನು ಅಷ್ಟರೊಳಗೆ ನನ್ನ ವಿಚಾರವನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತೀನಿ. ಒಂದು ಅಪರೂಪದ, ನನಗೆ 8ನೇ ಕ್ಲಾಸ್ನಲ್ಲಿರುವಾಗ ನನ್ನ ಮೇಷ್ಟ್ರು ವಿಶ್ವರೂಪ ದರ್ಶನವನ್ನು ಬೈಹರ್ಟ್ ಮಾಡಿಸ್ಬಿಟ್ರು. ಪೂರ್ತಿ ಬೈಹರ್ಟ್ ಮಾಡುವಾಗ ಏನೂ ಗೊತ್ತಾಗಲಿಲ್ಲ. ಆನಂತರ ಅದನ್ನು ಓದುವಾಗಲೆಲ್ಲ ನನಗೊಂದು ಅನುಮಾನ ಕಾಡ್ತಿತ್ತು. ವಿಶ್ವರೂಪ ದರ್ಶನದಲ್ಲಿ ಅರ್ಜುನ ಆ ವಿಶ್ವರೂಪವನ್ನು ವರ್ಣಿಸೋದಕ್ಕೂ ಸ್ವಲ್ಪ ಮಟ್ಟಿಗೆ ಸಂಜಯ ವರ್ಣಿಸೋದಕ್ಕೂ ಅಲ್ಲಿರೋ ಚಿತ್ರಕ್ಕೂ ಸಾಮ್ಯ ಇದೆಯಾ ಅಂತ. ಚಿತ್ರ ಭಾಳ ಚಿಕ್ಕದು ಅಂತ ಅನ್ನಿಸ್ಬಿಡ್ತಿತ್ತು ನನಗೆ. ಅದರಲ್ಲಿ ಹೇಳ್ತಾರೆ, ಅನೇಕ ಬಾಹುದರ ವಕ್ತ್ರನೇತ್ರಂ, ಈ ನಿನ್ನಲ್ಲಿ ಎಷ್ಟು ಆಕಾರವನ್ನು ವರ್ಣಿಸಬೇಕಾದ್ರೆ ಎಷ್ಟು ಕೈಗಳು, ಎಷ್ಟು ಉದರಗಳು, ಎಷ್ಟು ಕಂಗಳು, ಎಲ್ಲಿ ನೋಡಿದರಲ್ಲಿ ನೀನೇ ಕಾಣ್ತೀಯ, ಇಷ್ಟು ವಿಸ್ತಾರವಾಗಿದೆ ಅಂತ ಹೇಳುವಾಗ ಅಲ್ಲಿ ಚಿತ್ರ ತುಂಬ ಸಿಂಪಲ್ಲಾಗಿ ಕಾಣೋದು. ಅದರ ಮೂರ್ತಿಯನ್ನು ನೋಡುವಾಗ ನನಗೆ ಅನ್ನಿಸ್ತಿತ್ತು, ಯಾವತ್ಯಾವ ಚಿತ್ರವನ್ನು ನಾವು ಬರಿತೀವೋ ಆಗಲೇ ಭಗವಂತನನ್ನು ಕಟ್ ಹಾಕ್ಬಿಡ್ತೀವಿ, ಭಗವಂತ ಅದಕ್ಕಿಂತಲೂ ಅಗಾಧವಾಗಿದ್ದಾನೆ ಅಂತ. ಇವತ್ತಿಲ್ಲಿಗೆ ಬಂದಮೇಲೆ ನನಗೆ ಅನ್ನಿಸ್ತಾ ಇದೆ ಏನು ಅಂತಂದರೆ, ನಾನು ಬೆಳಗ್ಗೆ ಕೃಷ್ಣನ ದರ್ಶನ, ಈಗ ಸಂಜೆ ಕೃಷ್ಣನ ದರ್ಶನ ತೆಗೆದುಕೊಂಡು ಬಂದೆ. ಸಾಕ್ಷಾತ್ ಗೀತಾಚಾರ್ಯ ಕೃಷ್ಣ ಅಲ್ಲಿದ್ದಾನೆ. ಆನಂತರ ಇಲ್ಲಿಗೆ ಬಂದರೆ ಗೀತೆಯನ್ನು ಹೃದಯದಲ್ಲಿಟ್ಕೊಂಡಂಥ ಸ್ವಾಮಿಗಳ ದರ್ಶನ ಆಯಿತು. ಅವರು ಗೀತೆಯನ್ನೇ ಆರಾಧಿಸ್ತಾರೆ. ಅದಾದ ನಂತರ ನೋಡಿದರೆ ಗೀತೆಯನ್ನು ಪಲ್ಲಕ್ಕಿಯ ಮೇಲೆ ಹೊರಲಾಯಿತು. ಅದಾದ ನಂತರ ನೋಡಿದರೆ ಎಲ್ಲರೂ ಕೃಷ್ಣ ವೇಷಧಾರಿಗಳು. ದಾರಿಯುದ್ದಕ್ಕೂ ನಮಸ್ಕಾರ ಮಾಡಿ ನಿಂತವರೊಳಗೆ ಕೃಷ್ಣನ ಭಾವ. ನನಗಾಗನ್ನಿಸ್ತು, ಈ ಶ್ಲೋಕಕ್ಕೆ ನಿಜವಾದ ಅರ್ಥ ಈಗ ಗೊತ್ತಾಯಿತು ಅಂತ. ಕೃಷ್ಣ ಅಷ್ಟು ಅಗಾಧವಾಗಿದ್ದಾನೆ ಅಂತ. ಅವನು ಎಲ್ಲೋ ಒಂದು ಕಡೆ ಮೂರ್ತಿಯಾಗಿ ನಿಂತವನಲ್ಲ, ಅರ್ಜುನನಿಗೆ ಹೆಂಗೆ ಕಂಡಿರ್ಬೋದಾವತ್ತು ಅಂತ ಇವತ್ತು ನಾನು ಕೂತ್ಕೊಂಡಾಗ ನೆನಪಿಸ್ಕೊಳ್ತಾ ಇದ್ದೆ. ಹೀಗಾಗಿ ಆ ಥರದ ಒಂದು ಅದ್ಭುತವಾದ ಭಾವವನ್ನು, ಗೀತಾ ಅಧ್ಯಾಯದ ಭಾವವನ್ನು ಸ್ವಾಮೀಜಿ ಬರೆದರು. ಆದರೆ ಆ ಶ್ಲೋಕದ ಭಾವವನ್ನು ಅರ್ಥೈಸಿಕೊಳ್ಳಿಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಪರಮಪೂಜ್ಯ ಸ್ವಾಮೀಜಿಯವರಿಗೆ ಸಲ್ಲಿಸ್ತೀನಿ. ಇವತ್ತು ಕೃಷ್ಣನ ಮೇಲಿರುವಂಥ ಒಂದು ಅಪವಾದ ಏನಿದೆ ಅಂತಂದರೆ, ಕೃಷ್ಣ ಹಿಂಸೆಯನ್ನು ಬೋಧಿಸಿದನ ಅಂತ ಯಾವಾಗಲೂ ಕೇಳ್ತಾರೆ. ತುಂಬ ಜನ ಹೇಳ್ತಾರೆ, ಕೃಷ್ಣನ ಕುರಿತಂತೆ ಇರುವಷ್ಟು ಪ್ರಾಪಗೆಂಡಾ ಮೆಟೀರಿಯಲ್ಲು ಬಹುಶಃ ಇನ್ಯಾರ ಬಗ್ಗೆನೂ ಇರಲಿಕ್ಕಿಲ್ಲ. ಎಷ್ಟು ಅಪಪ್ರಚಾರಗಳು ಅಂತಂದರೆ, ಇವತ್ತು ಬೆಳಗ್ಗೆ ನನ್ನನ್ನೊಬ್ಬರು ಆತ್ಮೀಯ ಮಿತ್ರರು ಕರ್ಕೊಂಡು ಹೋಗ್ತಾ ಇದ್ರು. ಅವ್ರು ಕೇಳಿದರು, ಸಂಜೆ ಟಾಪಿಕ್ ಏನು ಅಂತ. ಕೃಷ್ಣ ಹಿಂಸೆಯನ್ನು ಬೋಧಿಸಿದ್ನ ಅಂತ ಟಾಪಿಕ್ಕು ಅಂದರೆ ಅವ್ರು ಹೇಳಿದರು, ಬೋಧಿಸಿದಪ್ಪ, ಅವನು ಹಿಂಸೆನೇ ಮಾಡಿದ್ದು ಅಂತ. ನನಗೆ ಭಾಳ ವಿಚಿತ್ರ ಅನ್ನಿಸ್ತು. ಎಷ್ಟು ಬೇಗನೆ ನಾವು ತಿಳ್ಕೊಂಡಿದ್ದೀವಿ ಅಂತಂದರೆ, ಕೃಷ್ಣ ಕಳ್ಳನ ಅಂತ ಕೇಳಿದರೆ ಹೌದಪ್ಪ ಕೃಷ್ಣ ಕಳ್ಳತನ ಮಾಡಿದ್ದೆ ಅಂತ. ಕೃಷ್ಣ ಜಾರನ ಅಂದರೆ ಹೌದಪ್ಪ ಅಂತ. ನಮಗೆ ಎಷ್ಟರ ಮಟ್ಟಿಗೆ ಕೃಷ್ಣನ ಕುರಿತಂತೆ ಒಂದು ಪ್ರಾಪಗೆಂಡಾ ಮೆಟೀರಿಯಲ್ ತುಂಬಿಟ್ಟಿದ್ದಾರೆ ಅಂದರೆ ಅನೇಕ ಬಾರಿ ನಾವು ಅದನ್ನು ಹೇಳ್ಕೊಳ್ತಿರ್ತೀವಿ. ಆದರೆ ಇದನ್ನೆಲ್ಲ ಹೇಳುವಾಗಲೂ ನನಗೊಂದು ಸಂತೋಷ ಏನು ಗೊತ್ತಾ, ಎಲ್ಲ ಶ್ರೇಷ್ಠ ಕಾರ್ಯಗಳನ್ನು ಮಾಡಿದ ವ್ಯಕ್ತಿಯನ್ನೂ ಕೂಡ ಸಮಾಜ ಬಿಡೋದಿಲ್ಲ, ಅವನ ಮೇಲೊಂದು ಗೂಬೆಯನ್ನು ಕೂರಿಸುತ್ತೆ. ಆದರೆ ಅದೇ ಸಮಾಜ ಅವೆಲ್ಲವನ್ನು ಕೂರಿಸಿದ ನಂತರವೂ ಕೂಡ ಅವನನ್ನು ಭಗವಂತ ಅಂತ ಹೃದಯದಲ್ಲಿಟ್ಕೊಂಡು ಪೂಜೆ ಮಾಡುತ್ತಲ್ಲ, ಅದು ನಮ್ಮ ಸಮಾಜದ ವೈಶಿಷ್ಟ್ಯ ಅಂತ. ಏನು ಸುಂದರ ನೋಡಿ, ಏನು ಸೌಂದರ್ಯ. ಕೃಷ್ಣನ ಹೆಸರನ್ನು ಹಾಳು ಮಾಡಬೇಕು ಅಂತ ಎಷ್ಟು ಕೆಸರೆರಚಿದ್ರೋ ಕೃಷ್ಣ ಅಷ್ಟು ವೈಭವವಾಗಿ ವಿಶ್ವರೂಪವಾಗಿ ಕಾಣಿಸ್ಕೊಳ್ತಾನೆ ಹೋದನೆ ಹೊರತು ಯಾವತ್ತೂ ಕೃಷ್ಣ ಚಿಕ್ಕವನಾಗಲಿಲ್ಲ ಅಂತ. ಎರಚಿದವರ ಮೇಲೆ ಕೆಸರು ಬಿದ್ದಿರ್ಬೋದೇ ಹೊರತು ಕೃಷ್ಣನ ಮೇಲೆ ಅಲ್ಲ ಅಂತ. ನಾನು ಯಾವಾಗಲೂ ಈ ಕೃಷ್ಣ ಮತ್ತು ಹಿಂಸೆಯ ಕುರಿತಂತೆ ಯೋಚನೆ ಮಾಡುವಾಗ, ಹಿಂಸೆ ಅನ್ನೋ ಪದ ಬಹುಶಃ ಬಹಳ ಕೆಟ್ಟ ಅರ್ಥವನ್ನು ತೆಗೆದುಕೊಂಡಿದೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಅದರಲ್ಲೂ ವಿಶೇಷವಾಗಿ ಬುದ್ಧನ ಆಗಮನದ ನಂತರ ಮತ್ತು ಮಹಾತ್ಮ ಗಾಂಧೀಜಿ ಅದನ್ನು ನಮ್ಗೆ ಕೊಟ್ಟಿರುವಂಥ ರೀತಿಯಲ್ಲಿ ಹಿಂಸೆಯನ್ನು ಅರ್ಥೈಸ್ಕೊಳ್ಳೋದ್ರಲ್ಲಿ ಸೋತೋಗಿದ್ದೀವಿ ಅಂತ. ಹೀಗಾಗಿ ಕೃಷ್ಣನನ್ನು ಕೂಡ ನಾವು ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಅಂತ. ನೀವು ಯಾವುದೇ ದೇವರ ಅವತಾರವನ್ನು ನೋಡಿ, ಇಲ್ಲಿ ಅಷ್ಟು ಅವತಾರಗಳಿವೆ. ಮತ್ಸ್ಯ ಕೂರ್ಮದಿಂದ ಶುರು ಮಾಡಿ ಕೊನೆಗೆ ಬುದ್ಧಾವತಾರದವರೆಗೂ ಇನ್ನು ಕಲ್ಕಿಯ ಒಂದು ಅವತಾರ ಬರಬೇಕಾಗಿದೆ, ನಾವು ಕಾಯ್ಕೊಂಡಿದ್ದೀವಿ. ಮತ್ತು ನನಗೆ ಯಾವಾಗಲೂ ಅನಿಸುತ್ತೆ, ನಾವು ಭಗವಂತನಿಗೆ ಕೊಟ್ಟಷ್ಟು ಕಷ್ಟ ಬಹುಶಃ ಇನ್ಯಾರೂ ಕೊಟ್ಟಿರಲಿಕ್ಕಿಲ್ಲ. ಎಷ್ಟರ ಮಟ್ಟಿಗೆ ಪದೇ ಪದೇ ಅವನ ಅವತಾರಕ್ಕೆ ಕಾಯ್ಕೊಂಡು ಕೂತಿದ್ದೀವಿ ಅಂತಂದರೆ, ಈಗಲೂ ಒಂದು ಹಂತದಲ್ಲಿ ನನಗನ್ಸುತ್ತೆ ನಾವೆಲ್ಲರೂ ಗೊತ್ತಿಲ್ಲದೆ ಭಗವಂತನಿಗೆ ಶರಣಾಗಿ ನೀನೇ ಬಂದು ಸರಿ ಮಾಡಬೇಕಪ್ಪ, ಇನ್ನು ನಮ್ಮ ಕೈ ತಪ್ಪೋಗಿದೆ ಅಂತ ಹೇಳುವಷ್ಟರ ಮಟ್ಟಿಗೆ ಅವನಿಗೆ ಪ್ರಾರ್ಥನೆ ನಾವೆಲ್ಲರೂ ಸಲ್ಲಿಸ್ತಾ ಇದ್ದೀವಿ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಭಗವಂತನನ್ನ ನಾವು ಪದೇ ಪದೇ ಕರಿತೀವಿ.
ನಾನು ರಾಮನವರೆಗಿನ ನೀವು ಅವತಾರವನ್ನು ನೋಡಿದರೆ ಅವರಿಗೆ ಅವತಾರದಲ್ಲಿ ಕೊಲ್ಲೋದಕ್ಕೆ ತುಂಬ ಜನ ಇರಲಿಲ್ಲ. ಬಹುಶಃ ನನಗನ್ಸುತ್ತೆ ಸಂಖ್ಯೆಯೂ ಕಡಿಮೆ ಇತ್ತು ಆಗ ದುಷ್ಟರದ್ದು. ನೀವು ಪ್ರತಿ ಕಾಲದಿಂದ ಕಾಲಘಟ್ಟಕ್ಕೆ ಹೋದಂತೆ ದುಷ್ಟರ ಸಂಖ್ಯೆ ಜಾಸ್ತಿ ಆಗುತ್ತೆ, ಭಗವಂತನಿಗೆ ಸಂಹಾರ ಮಾಡಬೇಕಾಗಿರುವವರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಭೂಭಾರವನ್ನು ಹರಿಸ್ಲಿಕ್ಕೋಸ್ಕರವೇ ಭಗವಂತನ ಅವತಾರ ಆಗೋದು. ನಾನು ಭೂಭಾರ ಅಂದರೆ ಏನು ಅಂತ ತಿಳ್ಕೊಂಡಿದ್ದೆ ಅಂತಂದರೆ ಸ್ವಾಮೀಜಿ ವ್ಯಾಖ್ಯೆ ಬೇರೆ ಕೊಟ್ಬಿಟ್ರಿ ಇವತ್ತು. ನಾನು ಭೂಭಾರ ಅಂತಂದರೆ ಈ ಭೂಮಿಯ ಮೇಲೆ ಅತ್ಯಾಚಾರ ಅನಾಚಾರಗಳು ಜಾಸ್ತಿ ಆಗೋದು, ಅಧರ್ಮ ತಾಂಡವ ನೃತ್ಯ ಆಡೋದು, ಆಗ ಭೂಭಾರ ಆಗತ್ತೆ ಅಂತ ಸ್ವಾಮೀಜಿ ಹೇಳಿದರು. ಭಗವದ್ಗೀತೆಯನ್ನು ಯಾರು ಓದಿರೋದಿಲ್ವೋ ಅವನೇ ಭೂಮಿಗೆ ಭಾರ ಅಂತ ಯೋಚನೆ ಮಾಡಿ. ಈಗ ಮತ್ತೇನಾದರೂ ಕೃಷ್ಣ ಸಂಹಾರಕ್ಕೆ ಬಂದರೆ ಯಾರ್ಯಾರು ಸಂಹಾರ ಮಾಡಬೇಕು, ಎಷ್ಟು ಜನರನ್ನು ಕ್ಲೀನ್ ಮಾಡಬೇಕಾಗಬಹುದು ಅಂತ. ಇದಾದ್ಮೇಲೆ ಅನೇಕರು ಯೋಚನೆ ಮಾಡೋದು ಒಳ್ಳೆಯದು, ಭಗವದ್ಗೀತೆಯನ್ನು ವಾಪಸ್ ಓದಬೇಕು ಅಂತ. ಆದರೆ ಕೃಷ್ಣ ಹುಟ್ಟಿದ ನಂತರ, ಅವತಾರದ ನಂತರ ಅನೇಕರ ಸಂಹಾರ ಮಾಡಬೇಕಾದ ಪರಿಸ್ಥಿತಿ ಬಂತು. ಯಾಕೆಂದರೆ ಭೂಭಾರವಾಗಿದ್ದು. ನಾನು ಅಹಿಂಸಾ ಪದವನ್ನೇ ತೆಗೆದುಕೊಳ್ಳೋದಾದರೆ ಬಹಳ ಬಾರಿ ಅಹಿಂಸೆಯ ಚರ್ಚೆ ಆಗಿರೋದು ಮಹಾಭಾರತದಲ್ಲೇ. ಎಲ್ಲಿ ತುಂಬ ಹಿಂಸೆ ಆಯಿತೋ ಅಲ್ಲೇ ಅಹಿಂಸೆಯ ಕುರಿತಂತೆ ತುಂಬ ಚರ್ಚೆ ಆಗುತ್ತೆ. ಅಲ್ಲಿನ ಆದಿಪರ್ವದಲ್ಲಿರ್ಬೋದು, ವನಪರ್ವದಲ್ಲಿರ್ಬೋದು, ಅನುಶಾಸನ ಪರ್ವಗಳಲ್ಲಿ ಅನೇಕ ಬಾರಿ ಅಹಿಂಸೆಯ ಉಲ್ಲೇಖ ಬರುತ್ತೆ. ಅಹಿಂಸಾ ಪರಮೋ ಧರ್ಮ ಅನುಶಾಸನ ಪರ್ವದಲ್ಲಿ ಬರುತ್ತೆ. ಅಹಿಂಸಾ ಪರಮೋ ದಮಃ ಅಂತ ಕೂಡ ಹೇಳ್ತಾರೆ. ಆತ್ಮನಿಗ್ರಹದ ಅತ್ಯಂತ ಪ್ರಮುಖವಾದ ಸಂದೇಶ ಅಹಿಂಸೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಅಹಿಂಸೆ ಅನ್ನೋ ಪದ ಅಷ್ಟು ವ್ಯಾಪಕಗೊಳ್ಳುತ್ತೆ. ಆದರೆ ಪ್ರತಿ ಬಾರಿಯೂ ಅಹಿಂಸೆ ಅನ್ನೋ ಪದವನ್ನು ಯಾರಿಗೆ ಬಳಸ್ತಾರೆ ಅಂತಂದರೆ, ಯಾರು ಬ್ರಹ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೋ ಅಂಥವರಿಗಾಗಿ ಅಹಿಂಸೆಯನ್ನು ಹೇಳೋದು ಅಂತ. ಇತರರಿಗೆ ನೋವುಂಟು ಮಾಡದ, ಕ್ರೌರ್ಯವನ್ನು ಮಾಡದ ಈ ಪಥ ಯಾರಿಗೆ ಬೇಕು ಅಂತಂದರೆ ಬ್ರಹ್ಮ ಮಾರ್ಗದಲ್ಲಿರುವವರಿಗೆ. ಅವರು ಯಾವತ್ತೂ ಬೇರೆಯವರ ಕುರಿತಂತೆ ಕೆಟ್ಟದ್ದನ್ನು ಆಲೋಚನೆಯೂ ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಆ ಮಾರ್ಗದಲ್ಲಿ ನಡೆಯುವಾಗ ಒಂದು ಸಣ್ಣ ದೋಷವೂ ಕೂಡ ವಿಚಲಿತಗೊಳಿಸಿ ಆ ಮೇಲಿನಿಂದ ಕೆಳಕ್ಕೆ ಎಳಕೊಂಡು ಬಂದ್ಬಿಡಬಲ್ಲದು ಅಂತ. ಹೀಗಾಗಿಯೇ ಅಷ್ಟಾಂಗ ಯೋಗದ ಮಾರ್ಗವನ್ನು ಹೇಳಬೇಕಾದಾಗ ಮೊದಲನೇದು ಯಮ ಅಂತ ಹೇಳ್ತಾರಲ್ಲ, ಆ ಯಮದ ಮೊದಲ ಕಲ್ಪನೆಯೇ ಅಹಿಂಸೆಯಿಂದ ಶುರುವಾಗುತ್ತೆ. ಯಾರು ಸಮಾಧಿಯನ್ನು ಬಯಸ್ತಾರೋ, ಯಾರು ಭಗವಂತನೊಳಗೆ ಒಂದಾಗಬೇಕು ಅಂತ ಭಾವಿಸ್ತಾರೋ, ಜೀವಾತ್ಮ ಪರಮಾತ್ಮಗಳ ಕಲ್ಪನೆಯನ್ನಿಟ್ಕೊಂಡು ಧ್ಯಾನಿಸ್ತಾ ಇದ್ದಾರೋ ಅವರ ಮೊದಲ ಹೆಜ್ಜೆಯೇ ಅದು ಅಹಿಂಸೆಯಿಂದ ಆರಂಭವಾಗುತ್ತೆ ಅಂತ. ಎಲ್ಲರಿಗೂ ಅಲ್ಲ. ಧರ್ಮವ್ಯಾಧನ ಬಳಿ ಬ್ರಾಹ್ಮಣನ ಲಕ್ಷಣಗಳೇನು ಅಂತ ಕೇಳಿದಾಗ ಅವನು ಹೇಳುವಂಥ ಮೊದಲ ವಾಕ್ಯವೂ ಕೂಡ ಹೀಗೆ, ಅಹಿಂಸೆ ಅವನ ಮೊದಲ ಲಕ್ಷಣ ಅಂತ. ಯಾರಿಗೂ ತೊಂದರೆ ಕೊಡದ, ಯಾರ ಬಗ್ಗೆಯನ್ನೂ ಕೂಡ ಕೆಟ್ಟದ್ದನ್ನು ಯೋಚನೆ ಮಾಡದೇ ಇರುವಂಥ ಅಪರೂಪದ ಸಂಗತಿ ಅಂತ. ಆದರೆ ಯಾರು ಗೃಹಸ್ಥರಿದ್ದಾರೋ, ಯಾರು ಭೋಗ ಪ್ರಪಂಚದಲ್ಲಿ ತಮ್ಮನ್ನು ತಾವು ಜೋಡಿಸಿಕೊಂಡಿದ್ದಾರೋ ಅವರಿಗೆ ಅಹಿಂಸೆಯ ಅರ್ಥ ಇದಲ್ಲ ಅಂತ. ನಾವು ಈ ಅಹಿಂಸೆಯ ಅರ್ಥವನ್ನು ತುಂಬ ಕೆಡಿಸ್ಕೊಂಡಿದ್ದೀವಿ. ಹೀಗಾಗಿ ಅನೇಕರು ಅಹಿಂಸೆಗೆ ಒಂದು ಬೇರೆಯದ್ದೇ ಒಂದು ವ್ಯಾಖ್ಯೆ ಕೊಡ್ತಾರೆ. ಭಾಳ ಚೆನ್ನಾಗಿದೆ ಈ ವ್ಯಾಖ್ಯೆ, ಎಲ್ಲಿ ಅಂತ ಹುಡುಕಿದ್ರೆ ನನಗೆಲ್ಲೂ ಸಿಗಲಿಲ್ಲ. ಆದರೆ ಇದನ್ನು ನೋಡ್ತಾ ಇದ್ದರೆ ಯಾವುದೋ ಸ್ಮೃತಿ ವಾಕ್ಯ ಇದ್ದಂತೆ ಇರೋದ್ರಲ್ಲಿ ಅನುಮಾನ ಇಲ್ಲ. ಅಹಿಂಸಾ ಪರಮೋ ಧರ್ಮ, ಅದರ ಮುಂದಿನ ಸಾಲು ಏನು ಅಂತ ಕೇಳಿದರೆ ಧರ್ಮ ಹಿಂಸಾ ತಥೈವಚ ಅಂತ. ಅಹಿಂಸೆ ಪರಮ ಧರ್ಮ ಹೌದು, ಆದರೆ ಧರ್ಮಕ್ಕಾಗಿ ಹಿಂಸೆ ಮಾಡುವುದು ಕೂಡ ಪರಮ ಧರ್ಮ ಅಂತ ಈ ಚಿಂತನೆ ಬರುತ್ತೆ. ಈಗೊಂದು ದೊಡ್ಡ ಪ್ರಶ್ನೆ, ಈ ಪ್ರಶ್ನೆಯನ್ನು ಕೃಷ್ಣ ಬಹಳ ಚೆನ್ನಾಗಿ ಗೀತೆಯಲ್ಲಿ ಕ್ಲಿಯರ್ ಮಾಡ್ತಾನೆ. ಗೀತೆಯಲ್ಲಿ ಎಲ್ಲ ಅಧ್ಯಾಯ ಓದಲಿಕ್ಕೆ ಆಗದೆ ಹೋದರೆ ನನಗೆ ಅನೇಕ ಬಾರಿ ಅನಿಸುತ್ತೆ, ಕೊನೆ ಪಕ್ಷ 2ನೇ ಅಧ್ಯಾಯವನ್ನಾದರೂ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು, ಬದುಕುವ ಪ್ರಯತ್ನ ಮಾಡಬೇಕು ಅಂತ. ಯಾಕೆಂದರೆ 2ನೇ ಅಧ್ಯಾಯ ಇಡೀ ಗೀತೆಗೊಂದು ಪರಿವಿಡಿ ಇದ್ದಂತೆ. ಮುಂದೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅನ್ನುವಂಥ ಒಂದು ಟ್ರೇಲರ್ನ ಕೃಷ್ಣ ಗೀತೆಯ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಹಿಂಸೆಯ ಪರಿಕಲ್ಪನೆಯನ್ನು ಕೃಷ್ಣ ಹೆಂಗೆ ಕಟ್ಕೊಡ್ತಾನೆ, ಅರ್ಜುನನ್ನ ಹೆಂಗೆ ಕನ್ವಿನ್ಸ್ ಮಾಡ್ತಾನೆ, ನೀನು ಮಾಡ್ಲಿಕ್ಕೆ ಹೊರಡ್ತಾ ಇರುವಂಥ ಕೆಲಸ ಏನು ಅಂತ. ಅರ್ಜುನ ಮೊದಲನೇ ಅಧ್ಯಾಯದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾನೆ. ಎಲ್ಲಿವರೆಗೂ ಹೇಳ್ತಾನೆ ಅಂತಂದರೆ, ಅವನು ತಗೊಂಡೋಗಿ ಈ ರಥವನ್ನು 2 ಪಕ್ಷಗಳ ನಡುವೆ ನಿಲ್ಲಿಸಿಕೊಂಡು, ಎದುರುಗಡೆ ಇರೋರು ನನ್ನ ತಾತ, ನನ್ನ ಚಿಕ್ಕಪ್ಪ, ನನ್ನ ದೊಡ್ಡಪ್ಪ, ನನ್ನ ಗುರುಗಳು, ನನ್ನ ಆಟ ಆಡಿಸಿದವರು, ನನಗೆ ಊಟ ಮಾಡಿಸಿದವರು, ಇವರನ್ನೆಲ್ಲ ಕೊಂದು ಈ ರಾಜ್ಯವನ್ನು ನಾನು ಭೋಗಿಸಬೇಕಾದರೂ ಯಾತಕ್ಕೋಸ್ಕರ ಈ ರಾಜ್ಯ ಬೇಕು ಅಂತ ಬಹಳ ಬೇಸರದಿಂದ ತನ್ನ ಗಾಂಡೀವವನ್ನು ಕೆಳಗೆ ಹಾಕಿ ಅವನು ಬೇಸರದಿಂದ ಹೋಗಿ ಕೂತ್ಕೊಳ್ತಾನೆ. ಹಾಗೆ ಕೂತಿರುವಾಗ ಅವನು ಹೇಳುವಂಥ ಮಾತಿದೆ, ಧಾರ್ತರಾಷ್ಟ್ರ ರಣೆ ಹನ್ಯುಸ್ತನ್ಮೆ ಕ್ಷೇಮತರಂ ಭವೇತ್.
ಧೃತರಾಷ್ಟ್ರನ ಮಕ್ಕಳು ನನ್ನನ್ನು ಈ ರಣಾಂಗಣದಲ್ಲಿ ಕೊಂದು ಬಿಟ್ಟರೆ, ನನ್ನನ್ನು ನಾಶ ಮಾಡಿದರೆ ಅದೇ ನನಗೆ ಕ್ಷೇಮತರ ಅನ್ನುವಂಥ ಪರಿಕಲ್ಪನೆಯನ್ನು ಕೂಡ ಅರ್ಜುನ ಹೇಳ್ತಾನೆ. ಸನ್ಯಾಸತ್ವ ಅಂತ ನಾವು ಭಾವಿಸೋದಾದರೆ ಶ್ರೀಕೃಷ್ಣ ಖುಷಿಯಾಗಬೇಕಿತ್ತು. ಶ್ರೀಕೃಷ್ಣ ಹೇಳಬೇಕಿತ್ತು, ಎಂಥ ಅದ್ಭುತವಾದ ಮಾತನ್ನಾಡಿದೆ, ನೀನು ಸನ್ಯಾಸವನ್ನು ಸ್ವೀಕಾರ ಮಾಡಿದೆ, ಚೆನ್ನಾಗಿದೆ ಅಂತ. ಆದರೆ ಕೃಷ್ಣ ಖುಷಿ ಪಡಲಿಲ್ಲ. ಕೃಷ್ಣ ಮೊದಲು ಏನು ವ್ಯಕ್ತಪಡಿಸ್ತಾನೆ ಗೊತ್ತಾ? ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ನೀವು ಆ ಇಡೀ ಒಂದೊಂದು ಹಂತವನ್ನು ನೋಡಿದರೂ ಆಶ್ಚರ್ಯ ಅನಿಸುತ್ತೆ. ಏನು ಸುಂದರವಾಗಿ ಕೃಷ್ಣ ಅದನ್ನು ಪ್ರಸ್ತುತಪಡಿಸ್ತಾನೆ ಅಂದರೆ, ಕೃಷ್ಣ ಮೊದಲು ಆಶ್ಚರ್ಯ ವ್ಯಕ್ತಪಡಿಸಿ, ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಅರ್ಜುನನಿಗೆ ಹೇಳ್ತಾನೆ, ಕುತಸ್ತ್ವಾ ಕಶ್ಮಲಮಿದಂ, ಈ ಕಶ್ಮಲ ಎಲ್ಲಿಂದ ಬಂತಪ್ಪ ಅರ್ಜುನ ನಿಂಗೆ? ಅರ್ಜುನ, ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ, ನಿನಗೆ ಬಂದಿರುವಂಥ ಈ ಕಶ್ಮಲದ ಕಾರಣ, ಈ ಕಶ್ಮಲದಿಂದಾಗಿ ನೀನು ಅನಾರ್ಯ ಅಂತ ಕರೆಸ್ಕೊಳ್ಳಲ್ಪಡ್ತೀಯ, ಸಂಸ್ಕಾರವಿಲ್ಲದವನಾಗ್ತೀಯ, ಅಕೀರ್ತಿ ನಿನ್ನನ್ನು ಬಾಧಿಸುತ್ತೆ, ನಿನಗೆ ಸ್ವರ್ಗಕ್ಕೂ ಕೂಡ ದಾರಿ ಇಲ್ಲ, ನಿನಗೆ ಹುಷಾರಾಗಿರುವಂಥ ಆಶ್ಚರ್ಯವನ್ನು ವ್ಯಕ್ತಪಡಿಸಿ ಹೇಳ್ತಾನೆ. ಅರ್ಜುನ ಬಾಗದಿಲ್ಲ. ಅರ್ಜುನ ಇನ್ನೂ ಕೂತ ಜಾಗದಲ್ಲೇ ಕೂತಿರ್ತಾನೆ. ಅವನನ್ನು ಅಲಗಾಡಿಸೋದು ಭಾಳ ಕಷ್ಟ. ಅರ್ಜುನ ಎಂಥ ಅದ್ಭುತವಾದ ಕ್ಯಾರೆಕ್ಟರ್ ಅಂತಂದರೆ, ಭಗವದ್ಗೀತೆಯಲ್ಲಿ ನನಗೆ ಅನೇಕ ಬಾರಿ ಅರ್ಜುನ ಇಷ್ಟ ಆಗ್ತಾನೆ. ಅವನಷ್ಟು ಒಳ್ಳೆ ಪಾಡ್ಕಾಸ್ಟ್ ಮಾಡಿದವರು ಜಗತ್ತಿನಲ್ಲಿ ಮತ್ತೊಬ್ಬರು ಇರಲಿಕ್ಕಿಲ್ಲ. ನಾವೆಲ್ಲ ಪಾಡ್ಕಾಸ್ಟ್ ನೋಡ್ತೀವಲ್ಲ ಯೂಟ್ಯೂಬ್ನಲ್ಲಿ. ಪಾಡ್ಕಾಸ್ಟ್ ಮಾಡುವ ವ್ಯಕ್ತಿ ಯಾರು ಇಂಟರ್ವ್ಯೂ ಮಾಡ್ತಾನೋ ಅವನಿಗೆ, ಯಾರು ಬಂದು ಕೂತಿದ್ದಾನೋ ಅವನಿಗಿಂತ ಜಾಸ್ತಿ ಗೊತ್ತಿದ್ರೆ ಭಾಳ ಪ್ರಾಬ್ಲಮ್. ಅವನು ಮಾತಾಡಬೇಕಾಗಿರೋದೆಲ್ಲ ಪ್ರಶ್ನೆ ಕೇಳುವನೇ ಮಾತಾಡ್ತಿರ್ತಾನೆ, ನಮ್ಗೆ ಕಿರಿಕಿರಿ ಅನ್ನಿಸ್ತಿರುತ್ತೆ. ಆದರೆ ಇವನು ಎಂಥ ಪಾಡ್ಕಾಸ್ಟರು ಅಂತಂದರೆ, ಇವನು ಕೂತ್ಕೊಳ್ತಾನೆ, ಒಂದೊಂದು ಪ್ರಶ್ನೆಯನ್ನು ಹೇಗೆ ಎಸಿತಾನೆ ಅಂತಂದರೆ, ಆ ಪ್ರಶ್ನೆನ ಕೇಳ್ತಿರುವಾಗ ಅನ್ಸುತ್ತೆ, ಅರೇ ರಾಮ, ಇದು ನನ್ನೊಳಗಿದ್ದ ಪ್ರಶ್ನೆ ಅರ್ಜುನ ಕೇಳಿಬಿಟ್ನಲ್ಲ ಅಂತ. ಏನು ಚಂದ ಪ್ರಶ್ನೆ ಕೇಳೋದು. ಯಾವಾಗ ಅವನು ಅಲಗಾಡೋದಿಲ್ವೋ ಕೃಷ್ಣ ಒಂದು ಲಾಜಿಕ್ ಕೊಡ್ತಾನೆ. ಕೃಷ್ಣ ಹೇಳ್ತಾನೆ, ನೀನು ಸಾಯೋದಕ್ಕೆ ಹೆದರ್ತಾ ಇದೆಯಾ ಅಥವಾ ಅವ್ರನ್ನ ಸಾಯಿಸೋದಕ್ಕೆ ಹೆದರ್ತಾ ಇದೆಯಾ? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಈ ದೇಹಕ್ಕೆ ಬಾಲ್ಯ, ಯೌವನ ಮತ್ತು ಮುಪ್ಪು ಹೇಗಿದೆಯೋ ಹಾಗೆ ಸಾವು ಕೂಡ ಇದೆ ಕಣ. ಸತ್ತ ನಂತರ ಈ ದೇಹ ಮತ್ತೆ ಹುಟ್ಟಿ ಬರುತ್ತೆ. ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅದಕ್ಕೋಸ್ಕರ. ನೀನು ತಲೆ ಕೆಡಿಸ್ಕೊಳ್ಬೇಕಾಗಿದ್ದಿಲ್ಲ ಅಂತ ತುಂಬ ಸ್ಪಷ್ಟವಾಗಿರುವ ದನಿಯಲ್ಲಿ ಒಂದು ಲಾಜಿಕ್ಕನ್ನು ಕೊಟ್ಟ, ಪುನರ್ಜನ್ಮದ ಸಿದ್ಧಾಂತದ ಆಧಾರದ ಮೇಲೆ. ಅದಕ್ಕೂ ಅವನು ಕರಗದೆ ಹೋದಾಗ ಕೃಷ್ಣ ಮುಂದಿನ ಹಂತ ಏನು ಮಾಡ್ತಾನೆ ಗೊತ್ತಾ? ಭಾಳ ಚೆನ್ನಾಗಿರೋದು. ಅವನು ಆತ್ಮಚಿಂತನೆಗೆ ಅವನನ್ನು ತರ್ತಾನೆ. ತಂದು ಹೇಳ್ತಾನೆ, ನಾಹಂ ಹಂತಿನ ಹನ್ಯತೆ, ಅವನನ್ನು ನೀನೂ ಕೊಲ್ಲಿಕ್ಕಾಗೋದಿಲ್ಲ. ಕೊಂದವನು ನೀನು ಕೊಂದೆ ಅಂತ ಭಾವಿಸಿದರೆ ಅವನು ಮೂರ್ಖ. ಆ ಸತ್ತವನನ್ನು ನೋಡಿ ನಾನು ಕೊಂದೆ ಅಂತ ನೀನೇನಾದರೂ ಭಾವಿಸಿದರೆ ನೀನು ಮೂರ್ಖ. ಯಾಕೆಂದರೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಂತಾನೆ. ಆತ್ಮವಸ್ತು ಹೇಗಿರುತ್ತೆ ಅಂತಂದರೆ, ಈ ಆತ್ಮ ಹೇಗೆ ಅಂತಂದರೆ, ಇದನ್ನು ಶಸ್ತ್ರದಿಂದ ಕಡಿಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ಮಳೆ ತೋಯಿಸೋದಿಲ್ಲ, ಇದನ್ನು ಬಿಸಿಲಿಂದ ಒಣಗಿಸ್ಲಿಕ್ಕೆ, ಅಗ್ನಿಯಿಂದ ಬೇಯಿಸಲಿಕ್ಕೆ ಸಾಧ್ಯವಿಲ್ಲ. ಈ ಆತ್ಮದ ಕುರಿತಂತೆ ಯೋಚನೆ ಮಾಡಬೇಕಾಗಿರೋ ನೀನು ಈ ಬೀಳುವ ದೇಹದ ಕುರಿತಂತೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಮುಂದಿನ ಹಂತಕ್ಕೆ ಬಂದ. ಪ್ರತಿ ಹಂತದಲ್ಲೂ ಕೂಡ ಹಿಂಸೆಯ ವ್ಯಾಖ್ಯೆ ಇದೆಯಲ್ಲ, ಯಾವುದರ ಕುರಿತಂತೆ ನಾವು ಮಾತನಾಡ್ತೀವೋ ಆ ವ್ಯಾಖ್ಯೆಯನ್ನು ಹೇಗೆ ಕೃಷ್ಣ ಏರಿಸ್ತಾ ಹೋಗ್ತಾನೆ ಅಂತಂದರೆ, ಕೊನೆಗೆ ಇವನು ಬಗ್ಲಿಲ್ಲ ಅಂತ ಗೊತ್ತಾದಾಗ ಏನು ಹೇಳ್ತಾನೆ ಗೊತ್ತಾ ಕೃಷ್ಣ ಹೇಳ್ತಾನೆ, ನಿನಗೊಂದು ಮೆಂಟಲ್ ಡಿಸಾರ್ಡರ್ ಬಂದಿದೆ ಅಂತ. ನಾವು ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಮೆಂಟಲ್ ಡಿಸಾರ್ಡರ್ ಅಂತೀವಲ್ಲ, ನಿನಗೆ ಬೌದ್ಧಿಕವಾಗಿ ಸಮಸ್ಯೆ ಉಂಟಾಗ್ಬಿಟ್ಟಿದೆ, ಮಾನಸಿಕ ರೋಗ ಬಂದಿದೆ ಅನ್ನೋದನ್ನು ಹೇಗೆ ಹೇಳ್ತಾನೆ ಅಂತಂದರೆ, ಅವನು ಹೇಳ್ತಾನೆ, ಯದಾತೆ ಮೋಹ ಕಲಿಲಂ ಬುದ್ಧಿರ್ ವ್ಯತಿತರಿಷ್ಯತಿ. ಮೋಹದಿಂದ ನಿನ್ನ ಬುದ್ಧಿ ಹಾಳಾಗಿ ಹೋಗಿದೆ ಅರ್ಜುನ, ಈ ಬುದ್ಧಿಯನ್ನು ಸರಿ ಮಾಡ್ಕೋ ಅಂತ ಮುಂದಿನ ಹಂತದಲ್ಲಿ ಹೇಳಿ ಕೊನೆಗೇನು ಹೇಳ್ತಾನೆ ಗೊತ್ತಾ? ಇದರ ನಂತರ ಎಲ್ಲವನ್ನೂ ಹೇಳಿ ಉದ್ದಕ್ಕೂ ಗೀತೆಯನ್ನು ಬೋಧಿಸಿದ ಕೃಷ್ಣ ಹೇಳ್ತಾನೆ, ನೀನೇನು ಕೊಲ್ಲೋದೋ, ಈ ನಿನ್ನೆದುರುಗಡೆ ಕಾಣುವ ದುರ್ಯೋಧನ ದುಶ್ಯಾಸನರನ್ನೆಲ್ಲ ನಾನು ಕೊಂದಾಗಿದೆ, ಧರ್ಮಸ್ಥಾಪನೆ ಮಾಡಿಯಾಗಿದೆ. ನಿನ್ನನ್ನು ಯಾಕೆ ಮುಂದಿಟ್ಕೊಂಡಿದ್ದೀನಿ ಅಂತಂದರೆ, ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್, ನೀನು ನನ್ನ ಒಳ್ಳೆ ಫ್ರೆಂಡ್ ಆಗಿರೋದ್ರಿಂದ ನಿನ್ನ ನಿಮಿತ್ತವಾಗಿ ಇಟ್ಕೊಂಡಿದ್ದೀನಿ ಅಂತ. ಏನು ಚೆನ್ನಾಗಿದೆ. ಯಾವತ್ತಾದರೂ ಏನಾದರೂ ಕೆಲಸ ಮಾಡಿದಾಗ, ಏನಾದರೂ ಒಳ್ಳೆಯ ಕೆಲಸ ಅಂತ ಅಪ್ಪಿತಪ್ಪಿ ನಮಗೆ ಅನ್ನಿಸಿಬಿಟ್ರೆ
ನಾನು ಮಾಡಿರೋದು ಅದ್ಭುತವಾಗಿರುವ ಕೆಲಸ ಅಂತ ಒಂದು ಕ್ಷಣ ನೆನಪಿಸಿಕೊಳ್ಳಿ. ಮಾಡಿದ್ದು ನಾನಲ್ಲ, ಕೃಷ್ಣ ಅದಾಗಲೇ ಮಾಡಿ ಆಗಿದೆ. ಅವನಿಗೆ ನನ್ನ ಮೇಲೆ ಪ್ರೀತಿ ಎಷ್ಟಿದೆ ಅಂತಂದರೆ ನಿಮ್ಮೆಲ್ಲರ ಮುಂದೆ ನನ್ನನ್ನು ಕರೆಸಿ ನಿಲ್ಲಿಸಿ ಇವನು ಮಾಡಿದ ಇದನ್ನು ಅಂತ ತೋರಿಸ್ತಿದ್ದಾನೆ ಅಂತ ನಿಮಿತ್ತ ಮಾತ್ರರು. ಅವನ ಕೈಯಲ್ಲಿ ನಾವು ಆಯುಧವಾಗಿ ಬಳಕೆ ಆದರೆ ಏನು ಚಂದ. ಒಂದು ಪೆನ್ನು ತಾನು ಬರಿತಾ ಇರಬೇಕಾದಾಗ ಪೆನ್ನನ್ನು ಹಿಡ್ಕೊಂಡು ಯಾರೋ ಕಾದಂಬರಿ ಬರೆದ್ರು, ಕಾದಂಬರಿ ಬರೆದವನಿಗೆ ಸನ್ಮಾನವೇ ಹೊರತು ಪೆನ್ನಿಗಲ್ಲ. ಪೆನ್ನೇನಾದರೂ ಅಪ್ಪಿತಪ್ಪಿ ನಾನು ಬರದೆ ಅಂತ ಭಾವಿಸಿದರೆ ಆ ಪೆನ್ನನ್ನು ಬಿಸಾಕಿ ಇನ್ನೊಂದು ಪೆನ್ ತೊಗೊಂಡು ಇನ್ನೊಂದು ಕಾದಂಬರಿ ಬರಿತಾನೆ. ಬರೆಯೋನಿಗೆ ಗೊತ್ತೇ ಹೊರತು ಪೆನ್ನಿಗೆಲ್ಲ ಗೊತ್ತಿರೋದು. ಸಾಧನೆಗೆ ನಾನಲ್ಲ ಕಾರಣ, ನನ್ನ ಮೂಲಕ ಈ ಸಾಧನೆ ಆಗಬೇಕು ಅಂತ ನನ್ನನ್ನು ಪ್ರೀತಿಯಿಂದ ಆಶೀರ್ವದಿಸಿದನಲ್ಲ, ಅವನ ಕಾರಣಕ್ಕೆ ಈ ಸಾಧನೆ. ಅದನ್ನು ಕೃಷ್ಣ ತುಂಬ ಚೆನ್ನಾಗಿ ಅರ್ಜುನನಿಗೆ ಹೇಳ್ದ, ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್. ಅಷ್ಟಾದಾಗಲೂ ಅವನು ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ಗೊತ್ತಾಗುವಾಗ ಅಷ್ಟೊತ್ತಿಗೆ ಅರ್ಜುನ ಪಕ್ವಗೊಂಡಿದ್ದ. ಮುಂದೇನು ಮಾಡಬೇಕು ಅಂತ ಅವನಿಗೆಲ್ಲ ಗೊತ್ತಾಗಿತ್ತು. ಎಲ್ಲವನ್ನೂ ಹೇಳಿದ ಶ್ರೀಕೃಷ್ಣ ಕೊನೆಯಲ್ಲಿ ಹೇಳ್ದ, ಯಥೇಚ್ಛಸಿ ತಥಾ ಕುರು. ಹೇಳೋದೆಲ್ಲ ಹೇಳಿದ್ದೀನಿ, ಏನು ಮಾಡಬೇಕಾಗಿದೆ ಏನಾಗಿದೆ ಅನ್ನೋದು ನಿನಗೆ ಮುಟ್ಟಿಸಿ ಆಗಿದೆ. ಇದರ ಆಚೆಗೆ ನಿನಗೆ ಏನು ಅನಿಸುತ್ತೋ ಅದು ಮಾಡು ಅಂತಂದ. ಅಷ್ಟೊತ್ತಿಗೆ ಪಕ್ವಗೊಂಡಿದ್ದ ಅರ್ಜುನ ಗಾಂಡೀವವನ್ನು ತೆಗೆದುಕೊಂಡ. ಮುಂದಿನ ದಿನಗಳಲ್ಲಿ ಅಷ್ಟೂ ಕೌರವ ಸೇನೆಯನ್ನು ನಾಶ ಮಾಡಿ ಈ ನಾಡಿನಲ್ಲಿ ಮತ್ತೊಮ್ಮೆ ಧರ್ಮ ಸ್ಥಾಪನೆಗೆ ಕಾರಣವಾದ್ನಲ್ಲ, ಅದು ಕೃಷ್ಣ ಒಂದು ಸ್ವರೂಪವನ್ನು ಕಟ್ಟಿಕೊಟ್ಟಿದ್ದು. ಇದರಲ್ಲಿ ಹಿಂಸೆ ಎಲ್ಲಿತ್ತು? ಆದರೆ ಕಾಲಕ್ರಮದಲ್ಲಿ ಯಾವಾಗ ನನ್ನ ದೇಶದಲ್ಲಿ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ನಾವು ಅಹಿಂಸೆಯನ್ನು ಅಸ್ತ್ರವಾಗಿ ಬಳಸ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಶುರು ಮಾಡಿದ್ವೋ, ಆಗ ನಮಗೇ ಗೊತ್ತಿಲ್ಲದಂತೆ ಈ ವಿಚಾರ ಹೆಚ್ಚೆಚ್ಚು ಬಂತು. ಮಿತ್ರರೇ, ಗಾಂಧೀಜಿಯವರಿಗಿಂತ ಮುಂಚೆ ನಾನು ಇತಿಹಾಸವನ್ನೇ ಸ್ವಲ್ಪ ಚರ್ಚೆ ಮಾಡೋದಾದರೆ, ಬುದ್ಧ ಅವತಾರವಾಗಿ ಬಂದ ಅಂತ ನಾವು ಒಪ್ಕೊಳ್ತೀವಿ. ಬುದ್ಧನ ಒಂದು ಮೂರ್ತಿಯನ್ನು ಅಲ್ಲಿಡಲಾಗಿದೆ. ಅವತಾರವಾಗಿ ಬಂದಂಥ ಬುದ್ಧ ಅಹಿಂಸೆಯನ್ನು ವ್ಯಾಪಕವಾಗಿ ಬೋಧಿಸಿದ. ಆದರೆ ಅವನ ಕಲ್ಪನೆಯ ಅಹಿಂಸೆಯನ್ನು ಸರಿಯಾಗಿ ಸ್ವೀಕಾರ ಮಾಡಲಾಗದ ಅವನ ಅನುಯಾಯಿಗಳು ಪೂರ್ಣ ಪ್ರಮಾಣದಲ್ಲಿ ಕೈ ಚೆಲ್ಲಿದ್ರು. ನಾವು ಶಸ್ತ್ರ ಹಿಡಿಯೋದಿಲ್ಲ ಅಂತ ಹೇಳಿದರು. ಮುಂದೇನಾಯಿತು? ಈ ದೇಶದ ಮೇಲೆ ಆನಂತರದ ದಿನಗಳಲ್ಲಿ ನಿರಂತರ ಆಕ್ರಮಣ ಆಯ್ತಲ್ಲ, ಅಲ್ಲಿಯವರೆಗೂ ಸೆಟೆದು ನಿಂತಿದ್ದ ಭಾರತ ಒಮ್ಮೆಲೆ ಬಗ್ಗಿ ಪ್ರಪಾತಕ್ಕೆ ಬಿತ್ತಲ್ಲ. ಕಾರಣ ಅಹಿಂಸೆಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಳದೇ ಇದ್ದಿದ್ದು. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ನಾವು ತುರ್ಕರ ಭಾಗದಿಂದ ಅಫ್ಘನ್ರ ಭಾಗದಿಂದ ಬಂದಿರುವಂಥ ಆಕ್ರಮಣಕಾರಿಗಳನ್ನು ಆಹ್ವಾನಿಸಿ ಇಲ್ಲಿರುವಂಥ ಈ ಹಿಂಸಾವಾದಿಗಳನ್ನು ಕೊಲ್ಲಿ ಅಂತ ಹೇಳೋದಕ್ಕೆ ಕಾರಣವಾದವರು ಆನಂತರ ಬುದ್ಧನ ಅನುಯಾಯಿಗಳಾಗಿದ್ದರು ಅನ್ನೋದು ಅತ್ಯಂತ ಘೋರ ಸಂಗತಿ. ಈ ದೇಶದ ಅನೇಕ ಇತಿಹಾಸಕಾರರು ಒಪ್ತಾರೆ. ಯಾಕೆಂದರೆ ಅಹಿಂಸೆಯ ವ್ಯಾಖ್ಯೆಯನ್ನು ಅವರು ಸರಿಯಾಗಿ ತಿಳ್ಕೊಳ್ಳಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ತಮಿಳುನಾಡಿನ ಒಬ್ಬ ಶ್ರೇಷ್ಠ ಚಿಂತಕರು ಯಾವಾಗಲೂ ಹೇಳ್ತಿದ್ರು, ವಿ ವಾಂಟ್ ನೌ ಕೃಷ್ಣ ನಾಟ್ ಬುದ್ಧ ಅಂತ. ಈಗ ಭಾರತಕ್ಕೆ ಕೃಷ್ಣ ಬೇಕಾಗಿದ್ದಾನೆ, ಬುದ್ಧನಲ್ಲ. ಯಾಕೆ ಅಂದರೆ ಯಾವಾಗ ಶಸ್ತ್ರವನ್ನು ಹಿಡಿಬೇಕು, ಯಾವಾಗ ಶಸ್ತ್ರವನ್ನು ಕೆಳಗಿಟ್ಟು ಶಾಸ್ತ್ರದ ಅಧ್ಯಯನಕ್ಕೆ ಹೋಗಬೇಕು ಅನ್ನುವಂಥ ಸಮರ್ಥವಾಗಿರುವಂಥ ಚಿಂತನೆಯನ್ನು ಕೊಟ್ಟಿದ್ದು ಕೃಷ್ಣ ಅಂತ ಅವ್ರು ಯಾವಾಗಲೂ ಹೇಳ್ತಿದ್ರು. ಈ ಕಾರಣಕ್ಕೋಸ್ಕರವೇ ಈ ದೇಶದ ಮೇಲೆ ಆಕ್ರಮಣ ಮಾಡಿ ದೇಶವನ್ನು ವಶಪಡಿಸ್ಕೊಂಡ್ರಲ್ಲ. ನಾನು ಚಿಕ್ಕನ್ನಲ್ಲಿ ಸ್ಕೂಲಿಗೆ ಹೋಗಬೇಕಾದಾಗ, ಅಫ್ಕೋರ್ಸ್ ಕಾಲೇಜ್ನಲ್ಲಿ ಇರುವವರೆಗೂ ಒಂದು ಸಿದ್ಧಾಂತವನ್ನು ನಾನು ಒಪ್ಕೊಂಡಿದ್ದೆ. ಏನು ಅಂತಂದರೆ, ಈ ದೇಶದ ಎಲ್ಲ ರಾಜರುಗಳು ಆಕ್ರಮಣ ಆದಾಗ, ಹೊರಗಿನ ದಾಳಿಕೋರರು ಬಂದಾಗ ಅವರು ಪ್ರತ್ಯಾಕ್ರಮಣ ಮಾಡೋದು ಬಿಟ್ಟು, ಎದುರಿಸೋದು ಬಿಟ್ಟು ಅವರೆಲ್ಲ ಕೈ ಕಟ್ಕೊಂಡು ಕೂತಿದ್ರು ಮತ್ತು ದೇವರ ಮುಂದೆ ಪ್ರಾರ್ಥನೆ ಮಾಡ್ಕೊಂಡು ಕೂತಿದ್ರು ಅಂತ ನಾನು ಓದಿದ್ದೀನಿ. ಅನೇಕರಿಗೆ ಇದು ಓದಿದ್ದು ನೆನಪಿರ್ಬೋದು. ದೇವರ ಮುಂದೆ ಪ್ರಾರ್ಥನೆ ಮಾಡ್ಕೊಂಡು ಕೂತಿದ್ರು, ನೀನೇ ಬಂದು ಕಾಪಾಡಪ್ಪ ಅಂತ ಹೇಳ್ತಾ ಇದ್ರು ಅಂತ. ಯಾಕೆ ಹೀಗಾಯಿತು? ನಿರಂತರವಾಗಿ ಆ ಅಹಿಂಸೆಯ ಪರಿಕಲ್ಪನೆಯನ್ನು ನಾವು ಸ್ವೀಕಾರ ಮಾಡಿದ ರೀತಿ ಹೇಗಿತ್ತು ಅಂತಂದರೆ, ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನುವಂಥ ಪರಿಕಲ್ಪನೆ ಇತ್ತಲ್ಲ, ಆ ಪರಿಕಲ್ಪನೆಯ ಕಾರಣಕ್ಕೆ ಹಿಂಗಾಯಿತು. ನಾವೆಲ್ಲರೂ ಕೈ ಚೆಲ್ಲಿ ಕೂತ್ವಿ, ನಮ್ಮ ಕೈಯಲ್ಲಿ ಶಸ್ತ್ರಗಳಿರಲಿಲ್ಲ, ಅಥವಾ ಶಸ್ತ್ರವನ್ನು ಹಿಡಿಬಾರ್ದು, ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಅಶೋಕನ ಪರಂಪರೆಯ ನಂತರ ಭಾರತ ಎಷ್ಟು ಪ್ರಪಾತಕ್ಕೆ ಬಿತ್ತು ಅಂತಂದರೆ, ಕೃಷ್ಣನ ಗೀತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ. ಈಗಲೂ ತುಂಬ ಜನ ಎಡಪಂಥೀಯರ ಜೊತೆ ಚರ್ಚೆಗೆ ಕೂತಾಗ, ವಾದ ಮಾಡುವಾಗ ಬರೀ ಎಡಪಂಥೀಯರಲ್ಲ, ನೀವು ದಾವಾ ಮಾಡುವಂಥ ಒಂದಷ್ಟು ಕಮ್ಯುನಿಟಿಯ ಜನ ಅವ್ರು ಬಂದು ನಮ್ಮ ಜೊತೆ ಹೇಳ್ತಿರ್ತಾರೆ, ನಿಮ್ಮ ದೇವರುಗಳೆಲ್ಲ ಬರೀ ಕೃಷ್ಣ ಮಾತ್ರ ಅಲ್ಲ, ನಿಮ್ಮ ದೇವರುಗಳೆಲ್ಲ ಹಿಂಸೆಯನ್ನು ಬೋಧಿಸ್ತಾರೆ, ಯಾಕೆಂದರೆ ಅವ್ರ ಕೈಯಲ್ಲೆಲ್ಲ ಶಸ್ತ್ರಗಳನ್ನು ಹಿಡ್ಕೊಂಡೇ ಕೂತಿರ್ತಾರೆ, ನೀವೆಲ್ಲ ಯುದ್ಧ ಮಾಡಿ ಅಂತ ಹೇಳ್ತಾರೆ ಅಂತ.
ಏನು ಹೇಳ್ತೀರಾ ಉತ್ತರ? ನಾನು ಅನೇಕ ಬಾರಿ ಅವ್ರಿಗೆ ತಮಾಷೆ ಮಾಡ್ತಿರ್ತೀನಿ. ಕರೆಕ್ಟು, ನಮ್ಮ ದೇವ್ರ ಕೈಯಲ್ಲಿ ನಾವು ಶಸ್ತ್ರ ಕೊಟ್ಟು ನಾವು ಕೈ ಮುಕ್ಕೊಂಡು ನಿಂತಿದ್ದೀವಿ. ನೀವು ನಿಮ್ಮ ದೇವ್ರ ಕೈಯಲ್ಲಿರೋ ಶಸ್ತ್ರವನ್ನೆಲ್ಲ ತಗೊಂಡು ಊರೆಲ್ಲ ಕಡ್ಕೊಂಡು ತಿರುಗಾಡ್ತಿದ್ದೀರಾ. ನಮಗೂ ಮತ್ತು ನಿಮಗೂ ಇರುವಂಥ ವ್ಯತ್ಯಾಸ ಹಾಗೆ ಅಂತ. ಆ್ಯಂಡ್ ದಟ್ ಈಸ್ ಫ್ಯಾಕ್ಟ್. ನಾನು ನಿಮ್ಗೊಂದು ಅಪರೂಪದ ಐತಿಹಾಸಿಕ ಸತ್ಯ ಹೇಳ್ತೀನಿ ಇವತ್ತು. ಹಿಂಸೆ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ನನ್ನ ಧರ್ಮದಲ್ಲಿ ದೇವರ ಕೈಯಲ್ಲಿ ಶಸ್ತ್ರ ಇದೆ. ಅನ್ಯ ಮತಗಳಲ್ಲಿ ದೇವರ ಕೈಲಿರಬೇಕಾಗಿರುವ ಶಸ್ತ್ರ ಜನರ ಕೈಲಿದೆ. ಯಾಕೆ ಗೊತ್ತಾ? ನನ್ನ ಧರ್ಮ ಏನು ಹೇಳುತ್ತಾ ಗೊತ್ತಾ? ನೀನು ಶಸ್ತ್ರ ಹಿಡಿಬೇಡ, ದೇವ್ರನ್ನ ಕೇಳ್ಕೊ, ಅವನೆಲ್ಲರನ್ನೂ ರಕ್ಷಣೆ ಮಾಡ್ತಾನೆ, ಅವನೆಲ್ಲ ಮಾಡ್ತಾನೆ ಅಂತ ನನಗೆ ಚಿಕ್ಕಂದಿಂದ ಹೇಳಿಕೊಟ್ಟಿದ್ದಾರೆ. ಅಲ್ಲಿ ಹಂಗಲ್ಲ, ದೇವರ ರಕ್ಷಣೆ ಮಾಡೋ ಹೊಣೆಗಾರಿಕೆ ನಿಂದು ಅಂತ ಅವ್ರ ಕೈಯಲ್ಲಿ ಶಸ್ತ್ರ ಹಿಡ್ಕೊಂಡು ಊರು ತುಂಬ ತಿರುಗಾಡ್ತಿರ್ತಾರೆ. ಇದು ಫ್ಯಾಕ್ಟ್ರಿ. ನೀವು ಸೆಮಿಟಿಕ್ ರಿಲಿಜನ್ಗಳನ್ನು ನೋಡಿದರೆ ಅಲ್ಲಿ ಒಬ್ಬ ದೇವರು ಅಂತ ಹೆಂಗಾದರೂ, ನಮ್ಮಲ್ಲಿ 33 ಕೋಟಿ ದೇವತೆಗಳಿದ್ದಾರಲ್ಲ, ಯಾರು ಕೃಷ್ಣನನ್ನು ಮಾತ್ರ ಪೂಜೆ ಮಾಡ್ತಾರೋ, ಅವನೊಬ್ಬನೇ ದೇವರು ಅಂತ ಭಾವಿಸ್ತಾರೋ, ಅವರು ಈ 10 ಅವತಾರಗಳನ್ನು ಮುಲಾಜಿಲ್ದೆ ಪೂಜೆ ಮಾಡ್ತಾರೆ. ಈ 10 ಅವತಾರಗಳ ಜೊತೆಗೆ ಇನ್ನೊಂದು 10 ದೇವರುಗಳನ್ನು ತಂದಿಟ್ಟರೂ ಕೂಡ ಅವರಿಗೆ ಯಾವ ಬೇಸರವೂ ಇಲ್ಲ, ಅತ್ಯಂತ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ನಮಗೆ ತೊಂದರೆ ಇಲ್ಲ. ಆದರೆ ಸೆಮಿಟಿಕ್ ರಿಲಿಜನಲ್ಲಿ ಏನು ಗೊತ್ತಾ? ನನ್ನ ದೇವರು ಜಗತ್ತಿನ ಅತ್ಯಂತ ಶ್ರೇಷ್ಠ ದೇವರು, ಇವನೊಬ್ಬನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಪ್ರೂವ್ ಮಾಡೋದು ಹೆಂಗೆ? ಯಾರು ಬೇರೆ ದೇವರ ಅನುಯಾಯಿಗಳಿದ್ದಾರೋ ಅವರನ್ನೆಲ್ಲ ಕೊಂದು ನಿಮ್ಮ ದೇವರು ವೀಕ್ ಅಂತ ಪ್ರೂವ್ ಮಾಡಿ ಅವರೂ ಕೂಡ ನನ್ನ ದೇವರನ್ನೇ ಅನುಸರಿಸುವಂತೆ ಮಾಡೋದೇ ಸೆಮಿಟಿಕ್ ರಿಲಿಜನ್ನು. ಹೀಗಾಗಿ ಅಲ್ಲಿ ಒಂದು ದೇವರ ಸಿದ್ಧಾಂತ. ಅದಕ್ಕೆ ಅವ್ರು ಏನು ಮಾಡ್ತಾರೆ? ದೇವರನ್ನು ಸುಮ್ಮನೆ ಕೂರಿಸ್ತಾರೆ, ಇವ್ರು ಕತ್ತಿ ಹಿಡ್ಕೊಂಡು ತಿರುಗಾಡ್ತಾರೆ, ಇವ್ರು ಬಂದೂಕು ಹಿಡ್ಕೊಂಡು ತಿರುಗಾಡ್ತಾರೆ. ನಾವೇನು ಮಾಡ್ತೀವಿ ಗೊತ್ತಾ? ದೇವ್ರನ್ನ ಕೂರಿಸ್ತೀವಿ. ಇವತ್ತಂತೂ ದೇವರ ಕೈಯಲ್ಲಿ ಬಿಲ್ಲು ಬಾಣ ಎಲ್ಲ ಇದೆ. ಇವತ್ತು ಎಲ್ಲ ಇಟ್ಕೊಂಡು ಕೂತಿದ್ದಾನೆ ದೇವರು. ನೀವು ಒಳಗೋಗಿ ನೋಡಿದರೆ ಅವನ ಕೈಯಲ್ಲಿ ಎಲ್ಲವೂ ಇದೆ. ಬರೀ ಕಡಗೋಲು ಅಷ್ಟೇ ಅಲ್ಲ, ಅವನು ಗೀತಾಚಾರ್ಯನಾಗಿರೋದ್ರಿಂದ ಅವನು ತುಂಬ ಚೆನ್ನಾಗಿ ಆರಾಮಾಗಿ ಕೂತ್ಕೊಂಡು ಯುದ್ಧಕ್ಕೆ ಬೇಕಾಗಿರುವ ವ್ಯವಸ್ಥೆ ಮಾಡಿಟ್ಕೊಂಡಿದ್ದಾನೆ. ನಾವು ದೇವರಿಗೆ ಹೇಳಿದ್ದೀವಿ ನೀನು ನಮ್ಮ ರಕ್ಷಣೆ ಮಾಡಪ್ಪ ಅಂತ. ಆದರೆ ಸೆಮಿಟಿಕ್ ರಿಲಿಜನ್ಗಳಲ್ಲಿ ದೇವರೇ ಜನರನ್ನು ಕೇಳ್ಕೊಳ್ತಾನೆ, ನೀವು ನಮ್ಮ ರಕ್ಷಣೆ ಮಾಡಿ ಅಂತ. ಇದು ಡಿಫ್ರೆನ್ಸು ಅಂತ. ಇಲ್ಲಿ ಹಿಂಸೆ ಮತ್ತು ಅಹಿಂಸೆಗಳ ಭಿನ್ನತೆ ಇದೆ. ಈ ಭಿನ್ನತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಹೋದರೆ ಬಹಳ ಕಷ್ಟವಾಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು ಅಂತ. ನಮ್ಮ ಧರ್ಮದಲ್ಲಿ ಹೇಗಿದೆ ಅಂತಂದರೆ, ನೀವು ಯಾವುದೇ ಪುರಾಣಗಳನ್ನು ತೆಗೆದರೂ ಕೂಡ ನಾವು ಹೇಗಿದ್ದೀವಿ ಗೊತ್ತೇನು? ಅದೊಂದು ಪ್ರಾಸೆಸ್ ಇದೆ, ಭಾಳ ಚೆನ್ನಾಗಿದೆ. ಭೂಮಿಯ ಮೇಲೆ ಅತ್ಯಾಚಾರ ಜಾಸ್ತಿ ಆಗುತ್ತೆ, ಭೂಮಿಯ ಮೇಲೆ ಅನಾಚಾರ ಜಾಸ್ತಿ ಆಗುತ್ತೆ, ಅಧರ್ಮಿಗಳು ಜಾಸ್ತಿ ಆಗ್ತಾರೆ, ಭೂಮಿ ಕಣ್ಣೀರಿಡ್ತಾಳೆ. ಸಾಧ್ಯವಾದಷ್ಟು ಮಾನವ ತನ್ನ ಪ್ರಯತ್ನವನ್ನು ಮಾಡಿ ಹೋರಾಟ ಮಾಡಿ ಈ ರಾಕ್ಷಸರನ್ನು ಮಟ್ಟ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಅಷ್ಟಾಗಿಯೂ ಸಾಧ್ಯ ಆದಾಗ ಅವನು ದೇವರುಗಳಿಗೆ ಗೋಗರಿತಾನೆ. ಆದರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದರೆ, ನೀವು ಪುರಾಣಗಳನ್ನು ನೋಡಿದರೆ ಎಲ್ಲ ರಾಕ್ಷಸರು ಕೂಡ ಪವರ್ಫುಲ್ ರಾಕ್ಷಸರು. ಅವ್ರು ಎಂಥ ಪವರ್ಫುಲ್ ಅಂತಂದರೆ, ಇದೇ ದೇವರುಗಳಿಂದ ಭಗವಂತನಿಂದ ವರವನ್ನು ಪಡ್ಕೊಂಡಿದ್ದಾರೆ. ಆ ವರವನ್ನು ಪಡ್ಕೊಂಡು ಈ ದೇವರುಗಳಿಂದ ನನಗೆ ಸಾವಿಲ್ಲದಂತೆ ವರವನ್ನು ಕೊಡು ಅಂತ ಕೇಳ್ಕೊಂಡಿರೋದ್ರಿಂದ ಈ ದೇವರುಗಳು ತಿಪ್ಪರ್ಲಾಗ ಹೊಡೆದ್ರು ಇವರನ್ನು ಕೊಲ್ಲಿಕ್ಕಾಗೋದಿಲ್ಲ. ಸೆಕೆಂಡ್ ಹಂತ ಅದು. ಮೊದಲು ಮನುಷ್ಯ ಟ್ರೈ ಮಾಡ್ತಾನೆ, ಆಮೇಲೆ ಇಂದ್ರಾದಿ ದೇವತೆಗಳನ್ನು ಕೇಳ್ಕೊಳ್ತಾನೆ. ಅವರ ಹತ್ರವೂ ಆಗೋದಿಲ್ಲ ಅಂತಂದಾಗ ಶಿವ ವಿಷ್ಣುವಿನ ಬಳಿ ಹೋಗ್ತಾರೆ, ನೀವು ಹೇಗಾದರೂ ಮಾಡಿ ನಮ್ಮನ್ನು ಕಾಪಾಡಿ ಅಂತ. ಅವರು ಭಿನ್ನ ಭಿನ್ನ ಅವತಾರವನ್ನು ತಾಳಿಕೊಂಡು ಈ ಸಂಹಾರ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಈ ಸಂಹಾರದ ಪ್ರಕ್ರಿಯೆಯನ್ನು ನಾವು ಕೊಲೆ ಅಂತ ಕರೆಯೋದಿಲ್ಲ, ಸಂಹಾರ ಅಂತ ಕರಿತೀವಿ. ಯಾಕೆಂದರೆ ದುಷ್ಟರನ್ನು ಮಾಡೋದು ಸಂಹಾರದ ಪ್ರಕ್ರಿಯೆ. ಯಾರು ರಸ್ತೆಯಲ್ಲಿ ಹೋಗ್ತಾರೋ ಒಬ್ಬ ಕಾಮನ್ ವ್ಯಕ್ತಿಯನ್ನು ಕೊಲ್ಲೋದನ್ನು ಕೊಲೆ ಅಂತ ಕರಿತೀವಿ. ಯಾರು ಅಧರ್ಮಿಯೋ, ಯಾರು ರಾಕ್ಷಸನೋ ಅವನನ್ನು ಕೊಲ್ಲುವುದನ್ನು ಸಂಹಾರ ಅಂತ ಕರಿತೀವಿ ಅಂತ. ಕೃಷ್ಣ ಕೊಲೆ ಮಾಡಲಿಲ್ಲ, ಸಂಹಾರ ಮಾಡಿದ ಅಂತ. ಆ ಕಾರಣಕ್ಕೋಸ್ಕರ ಅವತರಿಸಿದ್ದು ಕೃಷ್ಣ. ಆ ಕಾರಣಕ್ಕೋಸ್ಕರವೇ ಕೃಷ್ಣನ ಜನ್ಮ ಆಯಿತು ಅಂತ. ಅವನು ಅಮಾಯಕರ ಸಾವನ್ನು ಭಗವಂತ ಯಾವತ್ತೂ ಸಹಿಸೋದಿಲ್ಲ. ಆದರೆ ಈ ಅಮಾಯಕರ ಸಾವು ನಡೀತಿದೆ ಅಂದ ತಕ್ಷಣ ತಾನು ಬರೋದಿಲ್ಲ. ಮೊದಲು ನಮಗೊಂದು ಅವಕಾಶ ಕೊಡ್ತಾನೆ, ನೀವು ಟ್ರೈ ಮಾಡಿ, ನೀವು ಒಂದಷ್ಟು ಜನ ಆರ್ಡ್ರನ್ನ ಸೆಟ್ ಮಾಡಿ ಅಂತ. ಹೀಗಾಗಿ ಯಾವಾಗ ನಾವು ಕೈ ಕಟ್ಟಿ ಕೂತ್ಕೋತೀವಲ್ಲ, ಆಗ ಭಗವಂತನ ಇಚ್ಛೆಯನ್ನು ನಾವು ನಡೆಸ್ಕೊಳ್ತಿಲ್ಲ ಅಂತ ಅರ್ಥ. ಎಲ್ಲಾದರೂ ಅನ್ಯಾಯ ನಡೀತಾ ಇರೋದನ್ನು ನೋಡಿದಾಗ ನಾವು ಸೈಲೆಂಟಾಗಿದ್ದೀವಿ ಅಂತಂದರೆ ನಾವು ನಿಜಕ್ಕೂ ಹಿಂಸೆ ಮಾಡ್ತಿದ್ದೀವಿ. ಯಾಕೆ ಅಂತಂದರೆ ಹಿಂಸೆ ಮಾಡುವವರನ್ನು ಸೈಲೆಂಟಾಗಿ ಬಿಟ್ಕೊಡೋದು ಕೂಡ ಬಲು ದೊಡ್ಡ ಹಿಂಸೆ. ಕೃಷ್ಣ ಅದನ್ನು ಒಪ್ಕೊಳ್ಳಿಲ್ಲ. ಕೃಷ್ಣನ ಅವತಾರದ ಹಿನ್ನೆಲೆಯನ್ನು ನೀವು ಸ್ವಲ್ಪ ಗಮನಿಸಿದರೆ ಗೊತ್ತಾಗುತ್ತೆ, ಭಾಳ ಸುಂದರವಾಗಿದೆ. ಗೀತಾಚಾರ್ಯ ಕೃಷ್ಣ ಯಾವಾಗ ಹುಟ್ಟಿದ ಅನ್ನೋದನ್ನು ನೀವು ಸ್ವಲ್ಪ ನೋಡಿ. ಯಾವಾಗ ಹುಟ್ಟಿದ? ಜರಾಸಂಧ, ಕಂಸ, ಶಿಶುಪಾಲ, ಕಾಲಯವನ, ಈ ಥರದ ಎಲ್ಲ ರಾಕ್ಷಸರು
ಒಳಿತಿನ ವಿರುದ್ಧ ಒಟ್ಟಾಗಿದ್ದಾಗ ಕೃಷ್ಣ ಬಂದ. ನೆನ್ಪಿಟ್ಕೊಳ್ಳಿ, ಅಲಯನ್ಸ್ಗಳಾಗ್ತವೆ ಅಂತಂದ್ರೆ ಒಳಿತಿನ ವಿರುದ್ಧ ಒಂದಾಗೋದು ಅಂತಾನೆ ಅರ್ಥ ಅಂತ. ಯಾವಾಗ ಅಲಯನ್ಸ್ ಆಗುತ್ತೋ, ಕೆಟ್ಟವರೆಲ್ಲ ಒಟ್ಟಾಗ್ತಾರೋ ಅವರು ಒಳಿತಿನ ವಿರುದ್ಧ ಒಟ್ಟಾಗ್ತಿದ್ದಾರೆ ಅಂತ ಕೃಷ್ಣನ ಕಾಲದ ಕಥೆ. ನೀವು ಇದಕ್ಕೆ ಇವತ್ತಿನ ಕನೆಕ್ಷನ್ ಮಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಅಲಯನ್ಸ್ ಒಟ್ಟಾಗುತ್ತೆ. ಅಲಯನ್ಸ್ ಒಟ್ಟಾದ ನಂತರ ಏನ್ ಮಾಡ್ತಾರೆ? ದ್ವೇಷ ಮತ್ತು ಅಸೂಯೆಗಳನ್ನು ಹೆಚ್ಚು ಮಾಡ್ತಾರೆ. ಸ್ವಾಮೀಜಿ ಬಹಳ ಚೆನ್ನಾಗಿ ಹೇಳಿದರು ಆರಂಭದಲ್ಲೇ, ಜಾತಿಗಳ ನಡುವೆ, ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವ ಪ್ರಯತ್ನ ಮಾಡ್ತಾರೆ. ಇವತ್ತಿನ ಕಥೆ ಎಲ್ಲ ನಾನು ಹೇಳ್ತಿರೋದು ಕೃಷ್ಣನ ಕಾಲದ ಕಥೆ, ಜರಾಸಂಧನ ಕಾಲದ ಕಥೆ. ಹೇಗೆ ಯಾದವ ಕುಲದ ನಡುವೆ ತನಗೆ ಬೇಕಾದ ಯಾದವರನ್ನ ಜೊತೆಲಿಟ್ಕೊಂಡು ಅವರಿಗೆ ಬೇಕಾದ್ದನ್ನು ಕೊಟ್ಟು ಯಾದವ ಕುಲದ ವಿರುದ್ಧವೇ ಅವರನ್ನು ಎತ್ತಿ ಕಟ್ಟಿರುವಂಥ ಪ್ರಕರಣ ಇದೆಯಲ್ಲ, ಥೇಟ್ ಪ್ರಕರಣ. ನೀವು ಕೃಷ್ಣನ ಬದುಕನ್ನು ನೋಡಿದ್ರೆ ಅದು ಅವತ್ತಿನ ಬದುಕಲ್ಲ, ಇವತ್ತಿಂದೇ. ನನಗೆ ಆ ಕಾರಣಕ್ಕನ್ಸುತ್ತೆ ಕೃಷ್ಣ ನಾಳೆ ನಾಡಿದ್ದು ಹುಟ್ಟಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ, ಆ ಥರದ ಪರಿಸ್ಥಿತಿ ಇದೆ ಅಂತ ನಾಡಿನಲ್ಲಿ. ಮಿತ್ರ, ಆ ಅವಸ್ಥೆ ಹೇಗಿತ್ತು ಅಂತಂದ್ರೆ ಜಾತಿಗಳ ನಡುವೆ ಅಲ್ಲಿರುವಂಥ ವರ್ಗ ಸಂಘರ್ಷಕ್ಕೆ ಅವತ್ತಿನ ದಿನ ಕಾರಣವಾಗಿದ್ರು. ಅಷ್ಟೇ ಅಲ್ಲ, ಕಂಸನಂಥವರು, ಸ್ವತಃ ಜರಾಸಂಧನೂ ಸೇರಿದಂತೆ ಎಂಥ ಅತ್ಯಾಚಾರ ಅನಾಚಾರಗಳಿಗೆ ಕಾರಣವಾಗಿದ್ರು ಅಂತಂದ್ರೆ ಇಡೀ ಮಥುರೆಯಲ್ಲಾಗಲಿ ಇಡೀ ಅವತ್ತಿನ ಈ ಭೂಭಾಗದಲ್ಲಿ ಬದುಕೋದು ಸುಲಭ ಇರಲಿಲ್ಲ. ಹಸ್ತಿನಾವತಿಯಲ್ಲಿ ಭೀಷ್ಮ ಇದ್ದ, ಬಲಂ ಭೀಷ್ಮಾಭಿರಕ್ಷಿತಂ ಅಂತ ಅವರ ಆ ಸೇನೆಯ ಕುರಿತಂತೆ ಹೇಳ್ತಾರೆ. ಆದರೆ ಅದೇ ಭೀಷ್ಮ ಬಲವಾಗಿ ನಿಂತಿದ್ರಿಂದ ಅಲ್ಲಿ ಅತ್ಯಾಚಾರ ಅನಾಚಾರಗಳು ನಡೀತಿರಲಿಲ್ಲ. ಇಲ್ಲದೆ ಹೋದರೆ ದೇಶದುದ್ದಕ್ಕೂ ಈ ಪ್ರಕ್ರಿಯೆ ಯಾವಾಗಲೂ ಇರ್ತಿತ್ತು. ಇಷ್ಟಕ್ಕೆ ಮುಗಿಲಿಲ್ಲ, ಒಬ್ಬೊಬ್ಬ ಈ ಅಲಯನ್ಸ್ನಲ್ಲಿದ್ದ ಒಬ್ಬೊಬ್ಬನ ಶಕ್ತಿಯೂ ಆರ್ಡಿನರಿ ಆಗಿರಲಿಲ್ಲ. ಕಂಸನಿಗೊಂದು ವರ, ಜರಾಸಂಧನಿಗೊಂದು ವರ, ಶಿಶುಪಾಲನಿಗೊಂದು ವರ ಕೃಷ್ಣನೇ ವರ ಕೊಟ್ಬಿಟ್ಟಿದ್ದಾನೆ. 100 ತಪ್ಪುಗಳನ್ನು ಮಾಡಿದ್ರು ಸಹಿಸ್ಕೊಂಡಿರ್ತೀನಿ ಅಂತ, 99ಗಳನ್ನು ಮಾಡಿ ಅವನು ಸುಮ್ಮನೆ ಇದ್ರೂ ಕೂಡ ಸಾಯಿಸೋಂಗಿಲ್ಲ ಅವನನ್ನು. ಅವ್ರ ತಾಯಿ ವರ ಕೊಟ್ಬಿಟ್ಟಿದ್ದಾನೆ, 100 ತಪ್ಪು ಮಾಡೋವರೆಗೂ ಕಾಯ್ತೀನಿ ಅಂತ. ಅಂದರೆ ಒಬ್ಬೊಬ್ಬರಿಗೂ ಒಂದೊಂದು ವರ ಇದೆ. ಏನು ಪವರ್ಫುಲ್ ಆಗಿದ್ದಾರೆ ಅಂತಂದರೆ ಥೇಟ್ ಇವತ್ತು ಹಾಗೆ. ಎಂಥ ಪವರ್ಫುಲ್ ಆಗಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಹಣ ಇದೆ, ಸಿಕ್ಕಾಪಟ್ಟೆ ಪ್ರಾಪಗಂಡಾ ಮೆಷಿನ್ಗಳಿದೆ. ಇವತ್ತು ಯಾರು ಈ ನಾಡನ್ನು ನಷ್ಟಗೊಳಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೋ, ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೋ, ಸಿಕ್ಕಾಪಟ್ಟೆ ಶಕ್ತಿ ಇದೆ ಅವರ ಹತ್ರ. ಶಕ್ತಿ ಹೇಗಿದೆ ಅಂತಂದ್ರೆ ಅವ್ಯಕ್ತವಾಗಿರುವ ಶಕ್ತಿ ಇದೆ. ಹೇಗೆ ವರ ಪಡ್ಕೊಂಡು ಅವತ್ತು ರಾಕ್ಷಸರಿದ್ರೋ ಇವತ್ತೊಂದು ಶಕ್ತಿ ಇದೆ ಮಿತ್ರ. ಈ ಶಕ್ತಿ ಮೊಬೈಲ್ ಭಾಳ ಜನರಿಗೆ ಗೊತ್ತಿಲ್ಲ. ನಾವೆಲ್ಲರೂ ಫೇಸ್ಬುಕ್ನಲ್ಲಿ ನೋಡ್ತಾ ಕೂತಿರ್ತೀವಿ, ಏನೋ ಭಾಳ ಖುಷಿ ಆಗ್ತೀವಿ. ಇನ್ಸ್ಟಾಗ್ರಾಮಲ್ಲಿ ಏನೋ ನೋಡ್ತಾ ಕೂತಿರ್ತೀವಿ. ಆಶ್ಚರ್ಯದ ಸಂಗತಿ ಏನು ಗೊತ್ತಾ? ನೀವೇನು ನೋಡಬೇಕೋ ಅದನ್ನು ತೋರಿಸೋದಿಲ್ಲ ಅದು. ಅವ್ರೇನು ನೀವು ನೋಡಬೇಕು ಅಂದ್ಕೊಳ್ತೀರೋ ಅದನ್ನೇ ತೋರಿಸುವುದು. ಅದರ ಪರಿಣಾಮ ಏನು ಗೊತ್ತಾ? ಈ ದೇಶದ ವಿರುದ್ಧದ ಪ್ರಾಪಗೆಂಡಾನ ನಮಗೆ ಸಂಬಂಧವೇ ಇಲ್ಲದ ಒಂದು ಜನ ಯಾವುದೋ ದೇಶದಲ್ಲಿ ಕೂತು ನಿರಂತರವಾಗಿ ನಮಗೆ ಪುಷ್ ಮಾಡ್ತಾನೆ ಇರ್ತಾರೆ. ನಾವು ನೋಡ್ತಾ ಕೂತಿರ್ತೀವಿ, ಏನಾಗೋಯ್ತು ಈ ದೇಶಕ್ಕೆ ಅಂತ. ನಿಷ್ಕ್ರಿಯರಾಗೋದಕ್ಕೆ, ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ ನಿರ್ವೀರ್ಯರಾಗೋಗೋದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯೂ ನಡೆಯುತ್ತೆ. ಅವತ್ತು ರಾಕ್ಷಸರಿಗೆ ಏನೇನು ಶಕ್ತಿ ಇದ್ವೋ ಇವತ್ತಿನ ರಾಕ್ಷಸರಿಗೂ ಎಲ್ಲ ಶಕ್ತಿ ಇದೆ ರೀ. ಕೃಷ್ಣನ ಅವತಾರ ಸುಮ್ಮನೆ ಆಗಲಿಲ್ಲ ಅಂತ. ಇಂಥ ಸಂದರ್ಭದಲ್ಲಿ ಕೃಷ್ಣನ ಅವತಾರ ಆಯಿತು. ಜನ ಗೋಗರದ್ರು, ಜನ ಕೇಳಿಕೊಂಡ್ರು, ನಮ್ಮ ಹತ್ರ ಆಗೋದಿಲ್ಲಪ್ಪ ನೀನು ಬರಬೇಕು ಅಂತ. ಆಯ್ತಪ್ಪ, ಎಲ್ಲ ರಾಕ್ಷಸರನ್ನ ಜನ ತೋರಿಸಿ ಇವ್ರನ್ನ ಎದುರಿಸ್ಲಿಕ್ಕೆ ನಮ್ಮ ಹತ್ರ ಆಗಲ್ಲ ಅಂತಂದಾಗ ಆಗ ಅವತಾರ ಮಾಡಿದ ಕೃಷ್ಣ ಏನು ಮಾಡಬೇಕು? ರಾಕ್ಷಸರನ್ನ ಸಂಹಾರ ಮಾಡದೆ ಬೇರೆ ದಾರಿ ಇಲ್ಲ ರೀ. ಅದೊಂದೇ ದಾರಿ ಇರೋದು. ನಾನು ಸುಮ್ಮನೆ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಯಿತು. ಯಾವ ಪರಿ ಗೊತ್ತೇನು? ನಂಗೆ ಗೊತ್ತಿಲ್ಲ ಎಷ್ಟು ಜನ ಅದನ್ನು ಗಮನಿಸ್ತೀರೋ ಇಲ್ವೋ ಅಂತ. ಯಾವ ಪರಿ ಅತ್ಯಾಚಾರ ನಡೀತು ಅಂತಂದರೆ ಹಿಂದೂಗಳ ಮನೆಗೆ ನುಗ್ಗಿ ಅವರ ಮನೆಯಿಂದ ಹೊರಗೆ ಕರ್ಕೊಂಡು ಬಂದಿದ್ದಾರೆ. ಮನೆಯ ಹೊರಗಡೆ ಅವರನ್ನು ಕರ್ಕೊಂಡು ಬಂದು ನೇಣಿಗೆ ಹಾಕಿ ಎಳೆದು ಬಿಟ್ಟಿದ್ದಾರೆ. ಅವ್ಯಾಹತವಾಗಿರುವಂಥ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಇವತ್ತಿಗೂ. ಸರ್ಕಾರ ರಚನೆ ಆಯ್ತಲ್ಲ ಹೊಸದು, ಏನು ಮಾಡ್ತಿದ್ದಾರೆ ಗೊತ್ತಾ? ಯಾವ್ಯಾವ ಹಿಂದೂಗಳು ಯಾವ್ಯಾವ ಯೂನಿವರ್ಸಿಟಿಲಿ ಕೆಲಸ ಮಾಡ್ತಿದ್ದಾರೋ, ಯಾವ್ಯಾವ ಹಿಂದೂಗಳು ಸರ್ಕಾರದ ಹುದ್ದೆಯಲ್ಲಿದ್ದಾರೋ ಅವರನ್ನು ಒತ್ತಾಯದಿಂದ ಅವ್ರ ಹತ್ರ ರೆಸಿಗ್ನೇಷನ್ ಲೆಟರ್ ಬರೆಸ್ಕೊಂಡು ನೀವೆಲ್ಲರೂ ಬಿಟ್ಟು ಹೋಗಬೇಕು ಅಂತ ಹೇಳ್ತಿದ್ದಾರೆ. ಎಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಆಯಿತು.
ಇವತ್ತು ಪಾಕಿಸ್ತಾನದ ಸುದ್ದಿ ನಾನು ನೋಡ್ತಿದ್ದೆ, ಪಾಕಿಸ್ತಾನದ ಸುದ್ದಿ. ಒಬ್ಬ ಡಾಕ್ಟರ್, ಹಿಂದೂ ಹೆಣ್ಣು ಮಗಳು, ನನಗೆ ಬಹಳ ಗ್ರೇಟು ಅನ್ನಿಸ್ತಾಳೆ ಅವಳು. ಯಾಕೆ ಅಂತಂದರೆ ಪಾಕಿಸ್ತಾನದಲ್ಲಿ ಇಷ್ಟು ವರ್ಷ ಹೆಣ್ಣು ಮಗಳಾಗಿದ್ದೇ ದೊಡ್ಡದ್ದು. ಹಿಂದೂ ಹೆಣ್ಣು ಮಗಳಾಗಿರೋದೇ ದೊಡ್ಡದು, ಅದರಲ್ಲಿ ಹಿಂದೂ ಹೆಣ್ಣು ಮಗಳಾಗಿದ್ದಾಳೆ. ಮೂರನೇದು ಹಿಂದೂ ಹೆಣ್ಣು ಮಗಳಾಗಿ ಓದಿಕೊಂಡು ಡಾಕ್ಟರ್ ಆಗಿದ್ದಾಳೆ. ಇವತ್ತು ಅವಳು ಯೂನಿವರ್ಸಿಟಿಯ ಹಾಸ್ಟೆಲ್ನಲ್ಲಿ ಹೆಣವಾಗಿ ಸಿಕ್ಕಿದ್ದಾಳೆ. ಇವತ್ತು ಬೆಳಗಿನ ನ್ಯೂಸ್ ನಾನು ಓದ್ತಾ ಇದ್ದೆ. ಈಗ ನಾವೆಲ್ಲರೂ ಕ್ರಿಶ್ಚನಿಗೆ ನಮ್ಮ ಹತ್ರ ಏನೂ ಆಗ್ತಿಲ್ಲಪ್ಪ, ನಾವಂತೂ ಬಾಂಗ್ಲಾದೇಶಕ್ಕೆ ಹೋಗಿ ಫೈಟ್ ಮಾಡ್ಲಿಕ್ಕೆ ಆಗಲ್ಲ, ನಮ್ಮ ಸರ್ಕಾರಗಳು ಕೈ ಚೆಲ್ಲಿ ಬಿಟ್ಟಿವೆ, ನೀನೇ ಅವತಾರ ಎತ್ತು ಬಾ ಅಂತ ಕೇಳಿದರೆ ಏನು ಮಾಡು ಅಂತ ಕೇಳದ್ ನಾವು ಅವನಿಗೆ? ಇವ್ರ ಮನಸ್ಸನ್ನೆಲ್ಲ ಪರಿವರ್ತನೆ ಮಾಡುವಂತ ಕೇಳದ? ಅಥವಾ ಈ ಥರದ ಆತತಾಯಿಗಳಿಂದ ಇಡೀ ಸಮಾಜವನ್ನು, ಭೂಮಿಯನ್ನು ರಕ್ಷಿಸು ಅಂತ ಕೇಳಿದರೆ ಈ ಆತತಾಯಿಗಳ ನಾಶವೇ ಅವನ ಕೆಲಸ ಅಂತ ನಿಮ್ಗೆ ಅನ್ಸೋದಿಲ್ವೇನು? ಯಾವಾಗಲೂ ನಮ್ಮ ಅಪೇಕ್ಷೆ ಅದೇ ಅಲ್ವೇನು? ಅದನ್ನೇ ಕೇಳೋದಿಲ್ವೇನು? ಆವತ್ತು ಭೂಮಿಯೂ ಕೂಡ ಹಾಗೆ ಕೇಳ್ತು. ಕಂಸನ ಈ ಹೊರೆಯನ್ನು ತಾಳ್ಕೊಳ್ಳಿಕ್ಕಾಗ್ತಿಲ್ಲ, ಜರಾಸಂಧನ ಈ ಹೊರೆಯನ್ನು ತಾಳ್ಕೊಳ್ಳಿಕ್ಕಾಗ್ತಿಲ್ಲ, ನನ್ನ ಮಕ್ಕಳ ರಕ್ತದಿಂದ ನಾನು ತೊಯ್ದು ಹೋಗಿದ್ದೀನಿ, ನನಗೆ ಹೇಗಿದನ್ನು ಕಾಪಾಡ್ಕೋಬೇಕು ಗೊತ್ತಿಲ್ಲ, ದಯವಿಟ್ಟು ಬಂದು ಕಾಪಾಡು ಅಂತಂದರೆ ಈ ರಾಕ್ಷಸರ ನಾಶ ಮಾಡು. ತನ್ಮೂಲಕ ಇವ್ರು ಏನು ಹಿಂಸೆ ಮಾಡ್ತಿದ್ದಾರೋ ಆ ಹಿಂಸೆಯನ್ನು ಪೂರ್ಣ ನಿಲ್ಲಿಸಿದರೆ ಅದೇ ದೊಡ್ಡ ಅಹಿಂಸೆಯಾಗತ್ತೆ. ದಯವಿಟ್ಟು ಹೀಗೆ ಮಾಡು ಅಂತ ಭೂಮಾತೆ ಕೇಳ್ತಾಳೆ ಅಂತಂದರೆ ಅರ್ಥ ಏನು ಅಂತಂದರೆ ಆ ಸಂಹಾರಕ್ಕೋಸ್ಕರ ಅವನ ಆಹ್ವಾನ ಮಾಡಲಾಯಿತು ಅಂತ. ಮಿತ್ರರೆ, ಪ್ರತಿ ಬಾರಿ ಕೃಷ್ಣ ಬಂದು ಈ ಥರದ ಸಂಹಾರ ಮಾಡಲಿಕ್ಕೆ ನಿಲ್ತಾನಲ್ಲ, ಅವನನ್ನು ಹಿಂಸೆ ಅಂತ ಕರೆಯೋದಾದರೆ ಪ್ರಾಮಾಣಿಕವಾಗಿ ಹೇಳಿ, ಕೃಷ್ಣ ಕೊಂದಿದ್ದು ಯಾರನ್ನ? ಪೂತನಿಯನ್ನು ಕೊಂದ. ಪೂತನಿ ಯಾತಕ್ಕೋಸ್ಕರ ಬಂದಿದ್ದು? ಕಂಸ ನಿರ್ಮಾಣ ಮಾಡಿಟ್ಟಿದ್ದಂಥ ಒಂದು ವಿಷಕನ್ಯೆ ಪೂತನಿ. ತನ್ನ ದೇಹದಿಂದ ತನ್ನ ದೇಹವನ್ನು ಮುಟ್ಟಿದ್ರೂ ಜನ ಸಾಯುವಂಥ ಸ್ಥಿತಿಯಲ್ಲಿದ್ದಾಗ ಪುಟ್ಟ ಮಕ್ಕಳನ್ನು, ಮುಂದೊಂದು ದಿನ ಇದರಲ್ಲಿ ಒಂದು ಮಗು ನನ್ನನ್ನು ಕೊಲ್ಲಬಹುದು ಅನ್ನುವ ಆತಂಕ ಒಂದಿದ್ದ ಕಾರಣಕ್ಕೋಸ್ಕರ ಕಂಸ ಆಕೆಯನ್ನು ಕಳಿಸ್ಕೊಟ್ಟು ಎಲ್ಲ ಮಕ್ಕಳನ್ನು ಕೊಲ್ಲಲಿಕ್ಕೆ ಹೇಳಿದರೆ, ಕೃಷ್ಣ ಅವಳನ್ನು ಸಂಹಾರ ಮಾಡದೇ ಹೋಗಿದ್ದಿದ್ರೆ ಮುಂದಿನ ಪೀಳಿಗೆಯೇ ಇರ್ತಿರ್ಲಿಲ್ವಲ್ಲ. ಕೃಷ್ಣ ಏನು ಮಾಡಿದ ಅಂತಂದರೆ ಒಬ್ಬ ಪೂತನಿಯ ಸಂಹಾರ ಮಾಡಿ ಎಲ್ಲ ಮಕ್ಕಳನ್ನು ಉಳಿಸಿ ಅಹಿಂಸೆಯನ್ನು ಸ್ಥಾಪನೆ ಮಾಡಿದ ಅನ್ನೋದೇ ಸರಿಯಾದ ವ್ಯಾಖ್ಯೆ ಅಂತ ನನಗೆ ಯಾವಾಗಲೂ ಅನ್ನಿಸ್ತಿರುತ್ತೆ. ಕೃಷ್ಣ ಅಹಿಂಸೆಯ ಆಚರಣೆ ಮಾಡಿದ ಅಂತ. ಹೇಗೆ ಪೂತನಿಯನ್ನು ಕೊಂದ? ಅವಳ ಹಾಲನ್ನು ಹೀರ್ತಾ ಅವಳ ಪ್ರಾಣ ಶಕ್ತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಹೀರಿ ಅದನ್ನು ಆಕೆಗೆ ಮುಕ್ತಿಯನ್ನೇ ಕೊಟ್ಟ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅಂತ. ಆ ಥರ ಕೃಷ್ಣ ಮಾಡ್ದ. ಕೃಷ್ಣ ತೃಣಾವರ್ತನನ್ನು ಕೊಂದ, ಕೃಷ್ಣ ಶಕಟಾಸುರನನ್ನು ಕೊಂದ, ನೀವು ಕೃಷ್ಣ ಧೇನುಕನನ್ನು ಕೊಂದ ಕಥೆ ಕೇಳಿದ್ದೀವಿ. ಕೊನೆಗೆ ಕೃಷ್ಣ ಇವರೆಲ್ಲರ ಒಡೆಯನಾಗಿದ್ದ, ಇವರ ಮೂಲಕ ಕೆಲಸ ಮಾಡ್ತಿದ್ದ ಕಂಸನ ಮುಂದೆಯೇ ಹೋಗಿ ನಿಂತ. ನಾನು ಭಾಳ ಹಿಂದೆ ತರಂಗದಲ್ಲಿ ನಮ್ಮ ನಾರಾಯಣಾಚಾರ್ಯರು ಬರಿತಾ ಇದ್ದಂಥ ಕಾದಂಬರಿ ಶೈಲಿಯ ಕೃಷ್ಣ ಕಥೆಯನ್ನು ಓದ್ತಿದ್ದೆ. ಅದ್ಭುತವಾಗಿ ಬಂದಂಥ ಕಾದಂಬರಿ ಅದು. ಅದರಲ್ಲಿ ಅವರು ಕೃಷ್ಣನ ಆಕ್ರೋಶವನ್ನು ವರ್ಣಿಸ್ತಾರೆ. ಕೃಷ್ಣನಿಗೆ ಆಕ್ರೋಶ ಇತ್ತು ಕಂಸನ ಮೇಲೆ. ಯಾಕೆ ಆಕ್ರೋಶ? ಸುಮ್ಮನೆ ಆಕ್ರೋಶ ಅಲ್ಲ. ಅವನು ತನ್ನ ತಂದೆ ತಾಯಿಯನ್ನು ಜೈಲಿನಲ್ಲಿಟ್ಟಿದ್ದ. ಬರೀ ತನ್ನ ತಂದೆ ತಾಯಿಯಲ್ಲ, ಅನೇಕ ಮಕ್ಕಳ ತಂದೆ ತಾಯಿಯರ ಸ್ವಾತಂತ್ರ್ಯ ಹರಣ ಮಾಡಿದ್ದ. ತಾನು ಹುಟ್ಟೋಕ್ಕಿಂತ ಮುಂಚೆ ಬಂದಂಥ 7 ಜನರಲ್ಲಿ 6 ಜನರ ಹತ್ಯೆಯನ್ನು ಮಾಡಿದ್ದ. ಒಂದೊಂದು ಮಗುವಿಗೆ ಪ್ರತೀಕಾರ ತೀರಿಸ್ಕೊಳ್ಬೇಕಿತ್ತಲ್ಲ. ಅಷ್ಟೇ ಅಲ್ಲ, ತನ್ನನ್ನು ಕೊಲ್ಲಬೇಕು ಅನ್ನೋ ಭರದಲ್ಲಿ ಪೂತನಿಯ ಮೂಲಕ 100 ಮಕ್ಕಳನ್ನು ಗೋಕುಲದಲ್ಲಿ ಹತ್ಯೆ ಮಾಡಿಸಿದ್ದ. ಬರೀ ಇಷ್ಟಕ್ಕೆ ಮುಗಿಲಿಲ್ಲ, ಅವನು ಮುಂದುವರೆದು ಹೇಗೆ ಮಾಡಿದ್ದ ಅಂತಂದರೆ, ಆ ಇಡೀ ಭಾಗದಲ್ಲಿ ಯಾರೂ ನೆಮ್ಮದಿಯಿಂದ ಬದುಕಬಾರದು ಅನ್ನೋ ಥರ ಅವರ ನೆಮ್ಮದಿಯನ್ನು ಕಸಿದುಕೊಂಡು ಆತತಾಯಿತ್ವದ ಪ್ರದರ್ಶನ ಮಾಡಿದ್ದ. ಕೃಷ್ಣನಿಗೆ ಆಕ್ರೋಶ ಇತ್ತು. ನನ್ನ ಸಂತಾನದೊಂದಿಗೆ ಹೀಗೆ ನಡ್ಕೊಂಡವನನ್ನು ನಾನು ಏನು ಮಾಡಬೇಕು ಅಂತ ನಿಶ್ಚಯ ಮಾಡಿದ ಕೃಷ್ಣ ಚಾಣೂರನ ಮರ್ದನ ಮಾಡಿದ ನಂತರ, ಮುಷ್ಟಿಕ ಚಾಣೂರನ ಮರ್ದನ ಮಾಡಿದ ನಂತರ, ಅದರಲ್ಲಿ ಭಾಳ ಸುಂದರವಾಗಿ ವರ್ಣಿಸ್ತಾರವರು. ಸಿಂಹಾಸನದ ಮೇಲೆ ಕುಳಿತಿದ್ದಂಥ ಕಂಸನನ್ನು ನೋಡಿದಂತೆ ಎವೆ ಇಕ್ಕದೆ ಅವನ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ ಅವನು ಸಿಂಹಾಸನದತ್ತ ಏರಿ ಬಂದ. ಅವನ ಕೂದಲನ್ನು ಹಿಡ್ಕೊಂಡು ಎಳ್ಕೊಂಡು ಬಂದ. ಅವನ ಎದೆ ಮೇಲೆ ಕೂತ್ಕೊಂಡು ಮತ್ತೆ 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 ಗುದ್ದಿದ. ನನಗೆ ಈ ರಾಕ್ಷಸರನ್ನು ಯಾವಾಗಲೂ ನೋಡಿದ್ರೆ ಅನಿಸುತ್ತೆ, ಭಗವಂತನ ಶೈಲಿ ಭಾಳ ವಿಶಿಷ್ಟವಾಗಿರುವಂಥದ್ದು ಅಂತ. ಅವನು ಏನು ಮಾಡ್ತಾನೆ ಗೊತ್ತಾ? ನೇರವಾಗಿ ಯಾರು ಲೀಡ್ರ್ ಇದ್ದಾನೋ ಅವನನ್ನೇ ಕೊಲ್ಲೋದಿಲ್ಲ. ಅವನು ಸುತ್ತಮುತ್ತಲವನು ಎಲ್ಲರನ್ನೂ ಮುಗಿಸಿ ಲೀಡರ್ನ ಶಕ್ತಿಯನ್ನು ಪೂರ್ತಿ ಹೀರ್ಕೊಂಡು ಆಮೇಲೆ ಬಡಿತಾನೆ. ಭಾಳ ಚೆನ್ನಾಗಿರುವಂಥ ಫೈಟ್ ಅದು, ಭಾಳ ಸುಂದರವಾದ್ದು. ನೀವು ಇಡೀ ದುರ್ಗಾ ಸಪ್ತಶತಿಯನ್ನು ಓದಿ. ಈ ದುರ್ಗಾ ಸಪ್ತಶತಿಯಲ್ಲಿ ರಕ್ತಬೀಜನ ವಧೆ ಎಲ್ಲ ನಡಿಬೇಕು ಅಂದರೆ ದೇವತೆ ಎಷ್ಟು ಕಷ್ಟಪಡ್ತಾಳೆ, ಅಮ್ಮನ ಸಾಮರ್ಥ್ಯ ಎಂಥದ್ದಿರಬೇಕು.
ಆದರೆ ಶುಂಭ ನಿಶುಂಭರನ್ನು ಆರಾಮಾಗಿ ಕೊಂದು ಬಿಸಾಡ್ತಾಳೆ. ಯಾಕೆಂದರೆ ಎಲ್ಲ ಶಕ್ತಿಯನ್ನು ಹೀರಿಬಿಟ್ಟಿದ್ಲಲ್ಲ. ಕೃಷ್ಣನೂ ಹಾಗೆ ಮಾಡಿದ. ಎಲ್ಲ ಶಕ್ತಿಯನ್ನು ಹೀರಿಬಿಟ್ಟ ನಂತರ ಕಂಸ ಎಷ್ಟು ವಿಲವಿಲ ಒದ್ದಾಡಿದ ಅಂತಂದರೆ ಸಾಯುವ ಮುಂಚಿನ ರಾತ್ರಿ ಅವನಿಗೆ ನಿದ್ದೆ ಬಂದಿರಲಿಕ್ಕಿಲ್ಲ. ಅವನನ್ನು ಕರ್ಕೊಂಡು ಬಂದು ಗುದ್ದುತ್ತಾನಂತೆ. ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ನಾರಾಯಣಾಚಾರ್ಯರು. ಗುದ್ದಿದ ನಂತರ ಅವನ ಕೂದಲನ್ನು ಹಿಡಿದು ಆ ಇಡೀ ಜಾಗದಲ್ಲಿ ಸುತ್ತಾಡಿಸ್ತಾನೆ. ರಕ್ತ ಎಲ್ಲ ಹರಿತಿರುತ್ತಂತೆ ಅವನರಿಂದ. ಆ ರಕ್ತ ಹರಿಯುವಾಗ ಅಣ್ಣ ಬಲರಾಮ ಬಂದು ಕೇಳ್ತಾನೆ, ಸಾಕು ಕಣತಮ್ಮ, ಇನ್ನೆಷ್ಟು ಕೋಪ, ಬಿಟ್ಟುಬಿಡೋದನ್ನು ಅಂತಂದರೆ ಕೃಷ್ಣ ಹೇಳ್ತಾನೆ, ಈ ಭೂಮಿ ತಾಯಿ ಇವನ ರಕ್ತದಿಂದ ತೊಯ್ದೇ ಹೋದರೆ ಅವಳ ದುಃಖ ಆರೋದಿಲ್ಲ. ಇವನು ಇನ್ನೋಸೆಂಟ್ ಮಕ್ಕಳನ್ನು ಕೊಂದಿರುವಂಥವನು, ಈ ತಾಯಿಯ ಮಕ್ಕಳನ್ನು ಕೊಂದಿದ್ದಾನೆ. ಇವನ ರಕ್ತ ಸಿಂಚನದಿಂದ ಈ ಭೂಮಿ ಪುನೀತವಾಗಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ಯಾತಕ್ಕೋಸ್ಕರ? ಅದ್ರ ಹಿಂದೆ ಒಂದು ಕಾರಣ ಇತ್ತಲ್ಲ. ಅದು ಹಿಂಸೆಯ ಪ್ರಚೋದನೆಯಲ್ಲ. ಆದರೆ ಯಾರು ಹಿಂಸೆ ಮಾಡ್ತಾರೋ ಅವ್ರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಅನ್ನುವಂಥ ದೃಷ್ಟಿಕೋನ ಇತ್ತಲ್ಲ, ಅದು ಕೃಷ್ಣನ ದೃಷ್ಟಿಕೋನ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ನಾನು ಸುಮ್ಮನೆ ಯೋಚನೆ ಮಾಡ್ತಿರ್ತೀನಿ, ಒಬ್ಬ ಕೊಲೆಗಡುಕನನ್ನು ಕರ್ಕೊಂಡು ಬಂದು ನೀವು ಕೋರ್ಟ್ನಲ್ಲಿ ನಿಲ್ಲಿಸಿ ಜಡ್ಜಿನ ಮುಂದೆ ಎಲ್ಲ ವಿಚಾರವನ್ನು ಹೇಳಿ, ಇವನು ಇದುವರೆಗೂ 8-10 ಕೊಲೆಗಳನ್ನು ಮಾಡಿದ್ದಾನೆ, ಇವನಿಗೇನು ಮಾಡಬೇಕು ಅಂತ ಕೇಳಿದರೆ ಜಡ್ಜ್ ಹೇಳ್ತಾರೆ, ನಾವು ಅಹಿಂಸೆಯನ್ನು ಆಚರಣೆ ಮಾಡಬೇಕಾಗಿರೋದ್ರಿಂದ ಇವನನ್ನು ಬಿಟ್ಟುಬಿಡಿ ಅಂತ ಹೇಳಿದರೆ ಅದು ಅಹಿಂಸೆ ಆಗುತ್ತೇನು? ಆ ಜಡ್ಜ್ ಎಂಥ ಪ್ರಮಾದ ಮಾಡ್ತಿದ್ದಾರೆ ಅಂತಂದರೆ, ಅವನನ್ನು ಬಿಡುವ ಮೂಲಕ ಇವರು ಅಹಿಂಸೆ ಆಚರಣೆ ಮಾಡಿದರು. ಆದರೆ ಅವನ ಮೂಲಕ ನಾಡಿನಾದ್ಯಂತ ಹಿಂಸೆಗೆ ಕಾರಣವಾಗಿರುವಂಥ ಪಾಪ ಅವರ ತಲೆಯ ಮೇಲೆ. ಅದಕ್ಕೆ ಅವರು ಹೇಳ್ತಾರೆ ಅವನಿಗೆ ಶಿಕ್ಷೆ ಕೊಡಬೇಕು ಅಂತ. ಈ ಕಾರಣಕ್ಕೆ ಯಾವುದಾದ್ರೂ ಒಂದು ಕೃತ್ಯವನ್ನು ಅದರ ಫೇಸ್ ವ್ಯಾಲ್ಯೂನಲ್ಲಿ ನೋಡಬಾರ್ದು. ಆ ಕೃತ್ಯ ನಡೆಯುವಾಗ ಅದರ ಹಿಂದೆ ಇದ್ದಂಥ ಮನೋಭಾವ ಎಂಥದ್ದು ಅನ್ನೋದರ ಆಧಾರದ ಮೇಲೆ ಆ ಕೃತ್ಯ ಏನು ಅಂತ ಗುರುತಿಸಬೇಕು ಅಂತ. ಹೀಗಾಗಿ 100 ಜನರಿಗೆ ನೇಣು ಶಿಕ್ಷೆ ಕೊಟ್ಟ ನಂತರವೂ ಕೂಡ ಒಬ್ಬ ಜಡ್ಜಿ ಅವತ್ತು ಕೊಲೆಗಡುಕ ಅಂತ ಹೇಗೆ ಅನ್ನಿಸ್ಕೊಳ್ಳೋದಿಲ್ವೋ, ಹಾಗೆ ತಾನು ಬದುಕಿದ್ದಷ್ಟು ಕಾಲ ಧರ್ಮ ಸ್ಥಾಪನೆಗೋಸ್ಕರ ಕೃಷ್ಣ ಮಾಡಿದ ಯಾವ ಕೃತ್ಯವು ಹಿಂಸೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಉಲ್ಟಾ ಅಹಿಂಸೆಯ ಸ್ಥಾಪನೆ ಮತ್ತು ಧರ್ಮ ಸ್ಥಾಪನೆಗೋಸ್ಕರ ಕೃಷ್ಣ ಮಾಡಿದ ಕೃತ್ಯ ಅಂತ ನಿಸ್ಸಂಶಯವಾಗಿ ಅದರ ಬಗ್ಗೆ ನಾವು ಹೇಳ್ಬೋದು ಅಂತ ನನಗನ್ಸುತ್ತೆ. ಅನೇಕ ಬಾರಿ ನನಗೆ ಭಾಳ ಬಾರಿ ಹಿಂಸೆಯ ವ್ಯಾಖ್ಯೆ ನಾನು ನೋಡೋದೇ ಬೇರೆ ಥರ. ನಮ್ಮಲ್ಲಿ ಅನೇಕರು ಹೇಳ್ತಾರಲ್ಲ, ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋದೇ ಅಹಿಂಸೆ ಆಗತ್ತೆ, ಅದೇ ಅಹಿಂಸೆ ಅಂತ. ತರಕಾರಿನ ಕಟ್ ಮಾಡ್ಕೊಂಡು ಬರ್ತೀವಲ್ಲ ಅಡುಗೆಗೆ ಅಂತ, ಪ್ರತಿಯೊಂದು ಗಿಡಕ್ಕೂ ಜೀವ ಇದ್ದೇ. ಆ ಜೀವ ಇದ್ದ ಗಿಡದ ತರಕಾರಿಯನ್ನೇ ಕಿತ್ಕೊಂಡು ಬರೋದು ನಾವು. ಅದು ತನ್ನ ಸಂತಾನವನ್ನೇ ನಮಗೆ ಕೊಡ್ತಿರೋದು, ತೊಗೊಂಡು ಹೋಗು ಅಡುಗೆ ಮಾಡ್ಕೊಂಡು ತಿನ್ನು ಅಂತ. ಆದರೆ ನೆನ್ಪಿಟ್ಕೊಳ್ಳಿ, ಯಾವಾಗ 100 ಜನಕ್ಕೆ ಒಳಿತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತೊಗೊಂಡು ಬಂದು ಅಡುಗೆ ಮಾಡಿ ಬಡಿಸಿದ್ದೀವೋ, ಪರ್ಯಾಯಕ್ಕೆ ಹೊರೆ ಕಾಣಿಕೆ ತಂದು ಕೊಟ್ಟಿದ್ದೀವೋ, ಅದು ಶ್ರದ್ಧೆಯಿಂದ ಅರ್ಪಣೆ ಮಾಡಿರೋದ್ರಿಂದ ಹಿಂಸೆ ಅನ್ನಿಸ್ಕೊಳ್ಳಲ್ಲ. ಆದರೆ ಹಿಂಸೆ ಯಾವಾಗ ಆಗೋದು ಗೊತ್ತಾ? ತನ್ನ ಸಂತಾನವನ್ನೇ ನಮಗೆ ಕೊಟ್ಟು ನಾವು ಎಲೆಯ ತುಂಬ ಅದನ್ನು ಬಡಿಸಿಕೊಂಡು ಬಿಟ್ಟು ಹೋಗ್ತೀವಲ್ಲ, ಅದು ಹಿಂಸೆ ಆಗುತ್ತೆ ಅಂತ. ಆಗದಕ್ಕೆ ಅನಿಸುತ್ತೆ, ನನ್ನ ಸಂತಾನವನ್ನೇ ಕೊಟ್ಟೆ, ನಿನಗೆ ಹೊಟ್ಟೆ ತುಂಬಿದರೆ ಲಾಭ ಆಗುತ್ತೆ, ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಕೊಟ್ಟರೆ ನೀನು ಬಿಟ್ಟೋದೆ. ಹಿಂಸೆ ಮತ್ತು ಅಹಿಂಸೆಗಳ ವ್ಯಾಖ್ಯೆ ಹಿಂಗಾಗುತ್ತೆ ಅಂತ. ಈ ವ್ಯಾಖ್ಯೆಯ ಆಧಾರದ ಮೇಲೆ ನಾವು ಗಮನಿಸ್ಬೋದಾಗಿರುವಂಥ ಒಂದೇ ಒಂದು ಸಂಗತಿ ಏನು ಅಂತಂದರೆ, ಯಾರು ಸ್ವಾರ್ಥಕ್ಕಾಗಿ ಈ ವಿಶ್ವ ಪ್ರಜ್ಞೆಯನ್ನು ಮರೆತು ನಾನೇ ಎಲ್ಲರಿಗಿಂತಲೂ ಹೆಚ್ಚಾಗಬೇಕು ಅನ್ನೋ ಪ್ರಯತ್ನದಿಂದ ಮೆರಿತಾರೋ ಅದು ಅಧರ್ಮವಾಗುತ್ತೆ. ಅಂಥ ಸಂದರ್ಭದಲ್ಲೆಲ್ಲ ಕೃಷ್ಣ ಬಂದು ಧರ್ಮ ಸ್ಥಾಪನೆ ಮಾಡ್ತಾನೆ ಅನ್ನೋದು ತುಂಬ ಪ್ರಮುಖವಾದ ಸಂಗತಿ. ಆದರೆ ಹಿಂಸೆ ಮಾಡಿದ ಕೃಷ್ಣ ಅಂತ ಹೇಳುವಂಥ ನಮಗೆಲ್ಲರಿಗೂ ಗೊತ್ತಿರಬೇಕಾದ 3-4 ಸಂಗತಿಗಳನ್ನಷ್ಟೇ ಹೇಳ್ತೀನಿ ನಾನು ನಿಮಗೆ. ಅದು ಹೇಳಿದರೆ ಬಹುತೇಕ ಸಂಗತಿ ಕೃಷ್ಣನ ಕುರಿತಂತೆ ಮುಗಿಯುತ್ತೆ. ಮೊದಲನೇದು, ಕೃಷ್ಣ ಯಾವತ್ತೂ ಇಷ್ಟು ಸಂಹಾರ ಮಾಡಿದ್ನಲ್ಲ, ಒಂದು ಸಲವೂ ಕೂಡ ಕೃಷ್ಣ ನಿಯತಿಯನ್ನು ಮುರಿಯಲಿಲ್ಲ. ಯಾವುದೂ ಭಗವಂತನಿಂದ ಹಿಂಗಾಗಬೇಕು ಅಂತ ನಿಶ್ಚಿತವಾಗಿದೆಯೋ, ಅವನಿಗೆ ಏನು ವರ ಇದೆಯೋ ಮತ್ತೇನೋ ಇದೆಯೋ ಎಲ್ಲವನ್ನೂ ಮಾಡಬಲ್ಲ ಸಾಮರ್ಥ್ಯ ಇದ್ದಾಗಲೂ ಕೂಡ ಕೃಷ್ಣ ಈ ನಿಯಮಕ್ಕೆ ಒಳಗಾಗಿಯೇ ತಾನು ನಡ್ಕೊಂಡ ಅಂತ. ನಾನು ಸುಮ್ಮನೆ ನಿಮ್ಗೆ ಹೇಳೋದಾದರೆ, ಈ ಕಾಲಯವನ ಅಂತ ಒಬ್ಬ ರಾಕ್ಷಸ ಜರಾಸಂಧನ ಜೊತೆಯಲ್ಲಿದ್ದವನು ಅಟ್ಯಾಕ್ ಮಾಡಲಿಕ್ಕೆ ಅಂತ ನುಗ್ಗುತ್ತಾರೆ ಇವರು. ಅಟ್ಯಾಕ್ ಮಾಡಲಿಕ್ಕೆ ಅಂತ ಇವರು ನುಗ್ಗಿದಾಗ ಕೃಷ್ಣ ಏನು ಮಾಡ್ತಾನೆ ಗೊತ್ತಾ? ಓಡೋಗ್ಬಿಡ್ತಾನೆ. ಯಾಕೆಂದರೆ ಕಾಲಯವನನ್ನು ಯಾರ ಮೂಲಕ ಕೊಂದಂತಾಗಬೇಕು ಅನ್ನೋದಕ್ಕೊಂದು ನಿಯತಿ ಇತ್ತಲ್ಲ, ಅದಕ್ಕೆ ತಾನು ನಿಂತು ಹೋರಾಟ ಮಾಡಬಾರ್ದು ಅಂತ ಗುಡ್ಡ ಹತ್ತು ಬಿಡ್ತಾನೆ. ಗುಡ್ಡ ಹತ್ತುವ ಕಾಲಯವನ ಕೇಳ್ತಾನೆ, ಏ ಕೃಷ್ಣ, ಏ ಗೊಲ್ಲ, ಹೆದರ್ಕೊಂಡಿದ್ಯಾನೋ, ಬಾರೋ ತಾಕತ್ತಿದ್ರೆ ಯುದ್ಧ ಮಾಡು ಅಂತ. ಅವನು ಹೇಳ್ತಾನೆ, ಯುದ್ಧದಲ್ಲಿ ಓಡೋದು ಒಂದು ಯುದ್ಧ ಕಣೋ,
ಬಾ ನನ್ನನ್ನು ಅಟ್ಟಿಸ್ಕೊಂಡು ಬಾ, ನನ್ನನ್ನು ಹಿಡಿತೀಯ ನೋಡೋಣ ನೀನು ಅಂತ. ಅವನು ಅಟ್ಟಿಸ್ಕೊಂಡು ಹೋಗ್ತಾನೆ, ಗುಡ್ಡ ಹತ್ತುತ್ತಾನೆ. ಇವನು ಗುಡ್ಡವನ್ನು ಅಲ್ಲಿ ಇಲ್ಲಿ ಬಳಸ್ಕೊಂಡು ಕೃಷ್ಣ ಓಡಿ ಹೋಗ್ತಾನೆ, ಇವನು ಅವನ ಹಿಂದೆ ಓಡ್ತಾನೆ. ಕೊನೆಗೆ ಕೃಷ್ಣ ಒಂದು ಹಂತದಲ್ಲಿ ಅವನಿಗೆ ಹೇಳ್ತಾನೆ, ಬಾ ನೀನು ನನ್ನನ್ನು ಹಿಡಿದ ಮೇಲೆ ಒಂದು ಮಲ್ಲ ಯುದ್ಧ ಮಾಡೋಣ ಅಂತ, ಯಾರು ಗೆಲ್ತಾರೋ ನೋಡೋಣ ಅಂತ. ಇಡೀ ಸೇನೆ ಒಂದು ಕಡೆ, ಇವನು ಮಾತ್ರ ಒಂದು ಕಡೆ ಬಂದ. ಕೃಷ್ಣ ಒಂದು ಗುಹೆ ಒಳಗೆ ನುಗ್ಗಿದ. ಇವನಿಗನ್ನಿಸ್ತು ಗುಹೆ ಒಳಗೆ ನುಗ್ಗಿದ್ನಲ್ಲ ಅಂತ, ಇವನು ಇವತ್ತು ಹಿಡಿಲೇಬೇಕು, ಇವನನ್ನು ಕೊಲ್ಲಲೇಬೇಕು ಅಂತ ಕಾಲ ಇವನ ನುಗ್ಗುತ್ತಾನೆ. ನುಗ್ಗಿದಾಗ ಅಲ್ಲಿ ಹೊದ್ದುಕೊಂಡು ಮಲಗಿದ್ದಾನೆ ಕೃಷ್ಣ. ನೋಡ್ಕೊಂಡ ಕೃಷ್ಣ ಏನು ಮಾಯಾವಿಯಪ್ಪ, ಎಷ್ಟು ಬೇಗನೆ ಬಂದು ಹೊದ್ದುಕೊಂಡು ಮಲಗಿದ್ದಾನೆ ಅಂತ ಹೇಳಿ ಅವನನ್ನು ಕೋಪದಿಂದ ಎಬ್ಬಿಸ್ತಾನೆ. ಅವನು ಎದ್ದ ತಕ್ಷಣ, ಎದ್ದವನು ಕೃಷ್ಣ ಅಲ್ಲ, ಅಲ್ಲಿ ಸೂರ್ಯವಂಶದ ಒಬ್ಬ ರಾಜ ಮುಚುಕುಂದ, ಆತ ದೇವರ ಹತ್ರ ಯುದ್ಧ ಎಲ್ಲ ಮುಗಿದ ನಂತರ ವರ ಕೇಳ್ಕೊಂಡಂತೆ, ನಾನು ಸೊಂಪಾಗಿ ಮಲಗಿಬಿಡಬೇಕು, ಆ ಥರದೊಂದು ವರ ಕೊಡಿ ಅಂತ. ದೇವರು ಹೇಳಿದ್ರು, ನೀನು ಒಳ್ಳೆ ನಿದ್ದೆ ಮಾಡು, ಆದರೆ ನಿನ್ನನ್ನು ಯಾರಾದರೂ ನಿದ್ದೆಯಿಂದ ಬಲವಂತವಾಗಿ ಎಬ್ಬಿಸಿದರೆ ನೀನು ಕಣ್ಣು ಬಿಟ್ಟರೆ ಅವರು ಭಸ್ಮ ಆಗಿಬಿಡ್ತಾರೆ ಅಂತ. ಎಷ್ಟು ಚೆನ್ನಾಗಿತ್ತು ಕನೆಕ್ಷನ್ ನೋಡಿ. ಕೃಷ್ಣ ಅಲ್ಲಿ ಕರ್ಕೊಂಡೋದ, ಇವನು ಬಲವಂತವಾಗಿ ಎಬ್ಬಿಸಿದ, ಅವನ ಕಣ್ಣುಗಳೆದುರಿಗೆ ಭಸ್ಮವಾಗಿ ಹೋದ ಕಾಲ ಯವನ. ನಿಯತಿಯನ್ನು ಮೀರಲಿಲ್ಲ ಕೃಷ್ಣ. ಹಿಂಸೆ ಮಾಡೋದಿದ್ರೆ ಹೇಗೆ ಗೊತ್ತೇನು, ಯಾವ ನಿಯತಿಯೂ ಇಲ್ಲ. ಕಂಡಲ್ಲಿ ಕತ್ತಿಯನ್ನು ಬೀಸೋದು, ಸತ್ತವರು ಸಾಯಿಲಿ ಅಂತ ಹೇಳೋದು. ಕೃಷ್ಣ ಅಗತ್ಯ ಬಿದ್ದಿದ್ರೆ ಬರೀ ಕಾಲಯವನನ್ನಲ್ಲದೆ ಅವನ ಜೊತೆಯಲ್ಲಿರೋ ಎಲ್ಲರನ್ನೂ ಅಟ್ಟಿಸ್ಕೊಂಡು ಬನ್ನಿ ಅಂತ ಹೇಳ್ಬೋದಿತ್ತು. ಎಲ್ಲರೂ ಏಕಕಾಲದಲ್ಲಿ ಭಸ್ಮವಾಗುವಂತೆ ಮಾಡ್ಬೋದಿತ್ತು, ಮಾಡಲಿಲ್ಲ. ಕಾಲಯವನ ಮಾತ್ರ ಸಾಯಬೇಕಾಗಿತ್ತು ಅವನಿಗೆ, ಅಷ್ಟೇ ಕೆಲಸವನ್ನು ಮಾಡಿದ ಕೃಷ್ಣ. ಎಷ್ಟು ವ್ಯವಸ್ಥಿತವಾಗಿ ಪ್ರಯತ್ನವನ್ನು ಮಾಡಿದ. ಇದನ್ನು ಹಿಂಸೆ ಅಂತ ಹೇಳ್ತೀರೇನು? ಕೃಷ್ಣ ಯಾವತ್ತೂ ನಿಯತಿಯ ಮಾತಲ್ಲ, ತನ್ನ ಮಾತನ್ನು ಕೂಡ ಮುರಿದಿಲ್ಲ. ನಾನೊಂದು ಉದಾಹರಣೆ ಹೇಳಿದೆ ಆಗಲೇ ನಿಮಗೆ. ಶಿಶುಪಾಲನ ತಾಯಿಗೆ ಮಾತು ಕೊಟ್ಟ, ನಾನು 100 ತಪ್ಪುಗಳನ್ನು ಮನ್ನಿಸ್ತೀನಿ ಅಂತ. ಎಲ್ಲ ಯಾಗ ನಡೆಯುವಂಥ ಹೊತ್ತಿನಲ್ಲಿ ಇವನಿಗೆ ಮೊದಲ ಪೂಜೆ ಆಗಿದೆ ಅಂತ ಕೋಪಿಸ್ಕೊಂಡು ಶಿಶುಪಾಲ ಮನಸ್ಸೋ ಇಚ್ಛೆ ಬೈತಿದ್ರೆ ಉಳಿದವ್ರು ಎಲ್ರಿಗೂ ಕೂಡ ಆಕ್ರೋಶ ಬರ್ತಿದೆ. ಕೃಷ್ಣ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾನೆ. ಯಾಕೆ ಅಂದರೆ 100 ತಪ್ಪಾಗುವವರೆಗೂ ಕಾಯಬೇಕಲ್ಲ. ಅದು ಯಾವ ಕೌಂಟ್ರ್ ಇಟ್ಕೊಂಡಿದ್ನೋ ಪುಣ್ಯಾತ್ಮ. ಒಂದಾದ್ಮೇಲೆ ಕೌಂಟ್ ಮಾಡ್ತಾ 100ನೇ ಕೌಂಟಿಗೆ ಕೆಳಗಿಳಿದು ಬಂದು ನಿಂತು ಅವನು ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ಅವನ ಕತ್ತನ್ನು ಕಡಿದು ಬಿಸಾಡ್ತಾನಲ್ಲ. ಕೃಷ್ಣ ತನ್ನ ಮಾತನ್ನು ಕೂಡ ಉದ್ದಕ್ಕೂ ಎಲ್ಲೂ ಮುರಿದಿಲ್ಲ. ಹಿಂಸೆ ಮಾಡುವವನಿಗೆ ಇಷ್ಟು ಚೌಕಟ್ಟಿರುತ್ತೆ ಅಂದ್ಕೊಂಡಿದ್ದೀರೇ ನೀವು? ಯಾರು ಅಹಿಂಸೆಯ ಆಚರಣೆ ಮಾಡಬಲ್ಲರೋ ಅವರಿಗೆ ಮಾತ್ರ ಈ ಚೌಕಟ್ಟಿರ್ಲಿಕ್ಕೆ ಸಾಧ್ಯ ಅಂತ. ಆದರೆ ಇಷ್ಟೇ ಅಲ್ಲ, ಕೃಷ್ಣ ಉದ್ದಕ್ಕೂ ಕೂಡ ಅವನು ಹಿಂಸೆ ಮಾಡಿದರೆ ದಾರಿ ತಪ್ಪಲಿಕ್ಕೆ ಬಿಡಬೇಕಿತ್ತು. ಆದರೆ ಕೃಷ್ಣ ಉದ್ದಕ್ಕೂ ದಾರಿ ತಪ್ಪಲಿಕ್ಕೆ ಯಾರಿಗೂ ಬಿಡಲಿಲ್ಲ. ಸತ್ರಾಜಿತನ ಬಳಿ ಸಮಂತಕ ಮಣಿ ಇತ್ತು, ನಮಗೆಲ್ಲ ಗೊತ್ತಿರೋ ಕತೆ, ಬಹಳ ಪಾಪ್ಯುಲರ್ ಕತೆ. ಸೂರ್ಯ ಕೊಟ್ಟಂತ ಮಣಿ, ಆ ಮಣಿ ದಿನಕ್ಕಿಷ್ಟು ಹೊನ್ನು ಅಂತ ಕೊಡ್ತಿತ್ತು. ಆ ಹೊನ್ನನ್ನು ದಾನ ಮಾಡಿದರೆ ಅದರಿಂದ ಒಳ್ಳೆಯದು ಅಂತ ಮೇಲ್ನೋಟಕ್ಕೆ ಅನಿಸಿದರೆ ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ಕೃಷ್ಣ ಹೇಳ್ತಾನೆ, ನೀನು ದಿನಾಗಲೂ ದಾನ ಮಾಡ್ತಾ ಇದ್ರೆ ದಾನ ತಗೊಂಡವನು ಮೈಗಳ್ಳನಾಗ್ಬಿಡ್ತಾನೆ ಅಂತ. ಫ್ರೀ ಬಿ ಕೊಡಬೇಡ ಅಂತ ಕೃಷ್ಣ ಹೇಳಿದ್ರಿ. ನಾನು ನೀವು ಹೇಳೋದಲ್ಲ, ಕೃಷ್ಣ ಬಹಳ ಹಿಂದೆಯೇ ಹೇಳಾಗಿತ್ತು ಇದರಿಂದ ಒಳ್ಳೇದಾಗೋದಿಲ್ಲ ಅಂತ. ಆ ಹಂತದಲ್ಲಿ ಕೃಷ್ಣ ದಾರಿ ತಪ್ಪಲಿಕ್ಕೆ ಬಿಡಲಿಲ್ಲ. ಸತ್ರಾಜಿತನಿಗೆ ಬಹಳ ಎಚ್ಚರಿಕೆಯ ಮಾತುಗಳನ್ನು ಕೊಟ್ಟ. ಕೊನೆ ಕೃಷ್ಣ ರಾಷ್ಟ್ರ ಕಂಟಕರನ್ನ ಒಬ್ಬರನ್ನೂ ಉಳಿಸಲಿಲ್ಲ. ಜರಾಸಂಧನನ್ನು ನಾವು ನೋಡ್ತೀವಲ್ಲ, ಪದೇ ಜರಾಸಂಧ ಆಕ್ರಮಣಕ್ಕೆ ಬಂದ. ಪ್ರತಿ ಬಾರಿ ಜರಾಸಂಧನನ್ನು ಸೋಲಿಸಿ ವಾಪಸ್ ಕಳಿಸ್ತಿದ್ದ. ಒಂದ್ಸಲ ಬಲರಾಮ ಕೇಳಿದ್ದಂತೆ, ಪ್ರತಿ ಬಾರಿ ಇವನನ್ನು ಸೋಲಿಸಿ ಯಾಕೆ ಕಳಿಸೋದು, ಒಂದ್ಸಲ ಪೂರ್ತಿ ಮುಗಿಸೋಣ ಅಲ್ಲ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ. ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ಪ್ರತಿ ಬಾರಿ ಇವನು ಬರುವಾಗ 4-5 ಜನ ಹೊಸಬ್ರನ್ನ ಕರ್ಕೊಂಡು ಬರ್ತಾನೆ. ರಾಷ್ಟ್ರ ಕಂಟಕರು ಎಲ್ಲೆಲ್ಲಿದ್ದಾರೋ ಅವ್ರನ್ನೆಲ್ಲ ಗ್ರೂಪ್ ಮಾಡುವ ಸಾಮರ್ಥ್ಯ ಇವನಿಗೆ ಮಾತ್ರ ಇರೋದು. ನಾವು ಇವನನ್ನೇ ಕೊಂದುಬಿಟ್ರೆ ನಾವು ಹೋದ ನಂತರವೂ ರಾಷ್ಟ್ರ ಕಂಟಕರು ಉಳ್ಕೊಳ್ತಾರೆ. ಹೀಗಾಗಿ ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಬಂದು ಅಲಯನ್ಸ್ ಮಾಡಿ ಮುಗಿಸಬೇಕು ಅಂತ ಅವನ ಕಲ್ಪನೆ ಇತ್ತಲ್ಲ. ಹಂತ ಹಂತವಾಗಿ ಒಂದೊಂದೇ ಹಂತದಲ್ಲಿ ಮುಗಿಸಿದ್ನಲ್ಲ ಕೃಷ್ಣ. ಬಹಳ ಎಚ್ಚರಿಕೆಯಿಂದ ಮಾಡಿದ ಕೆಲಸ. ಕೃಷ್ಣ ಬಹಳ ಬುದ್ಧಿವಂತ. ರಾಷ್ಟ್ರ ಕಂಟಕರನ್ನ ಮಾತ್ರ ಕೊನೆಗೂ ಒಬ್ಬರನ್ನೂ ಉಳಿಸದೆ ಎಲ್ಲರನ್ನೂ ಮುಗಿಸುವಂತ ಹಂತಕ್ಕೆ ಬಂದ. ಕೊನೆಗೆ ಯಾರು ಶರಣಾಗತರಾದರೋ ಅವ್ರನ್ನ ಕೊಲ್ಲಲಿಲ್ಲ ರೀ. ಯಾರು ಹಿಂಸೆ ಮಾಡ್ತಾರೋ ಅವ್ರಿಗೆ ಶರಣಾಗತಿಯಾದವ್ರನ್ನೂ ಬಿಡೋದಿಲ್ಲ. ನಾನು ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳಬೇಕು ಅಂತಂದರೆ, ನಿಮಗೆ ಕಾರ್ಗಿಲ್ ಯುದ್ಧ ನೆನಪಿರಬೇಕು. ಈ ದೇಶದ ಒಬ್ಬ ಸೈನಿಕ, ಅವನು ಮೊದಲಿಗೆ ಇಲ್ಲಿ ನುಸುಳುಕೋರರು ಬಂದಿದ್ದಾರೆ ಅಂತ ಗೊತ್ತಾದಾಗ ನೋಡಲಿಕ್ಕೆ ಅಂತ ಹೋಗಿದ್ದ ಅಷ್ಟೇ. ಅವನನ್ನು ಕರ್ಕೊಂಡು ಹೋದಂಥ ಆ ಪಾಪಿಗಳು, ಜಿಹಾದಿ ಉನ್ಮತ್ತರು ಏನು ಮಾಡಿದ್ರು ಗೊತ್ತಾ? ಅವನನ್ನು ಕರ್ಕೊಂಡು ಹೋದ್ರು. ಸುಮಾರು ಒಂದು 20-22 ದಿನಗಳ ಕಾಲ ಇಟ್ಕೊಂಡಿದ್ರು. ತಮ್ಮ ಸಿಗರೆಟ್ಗಳಿಂದ ಅವನ ದೇಹವನ್ನು ಸುಟ್ಟರು. ಅವನ ಕೈಕಾಲಿನ ಮೂಳೆಯನ್ನು ಮುರಿದು ಹಾಕ್ಬಿಟ್ರು. ಸೌರಭ್ ಕಾಲಿಯಾ ಅಂತ ಅವನ ಹೆಸರು, ಕ್ಯಾಪ್ಟನ್ ಸೌರಭ್ ಕಾಲಿಯಾ. ಕೈಕಾಲಿನ ಮೂಳೆ ಮುರಿದ್ರು.
ಅವನ ಮರ್ಮಾಂಗವನ್ನು ತುಂಡು ಮಾಡಿದರು. ಅವನನ್ನು ಕೊನೆಗೆ ಅಷ್ಟಾದರೂ ಸಾಯಿಲ್ಲ ಅಂತ ಗೊತ್ತಾಗ ಎದೆಗೆ ಗುಂಡಿಟ್ಟು ಅವನನ್ನು ಕೊಂದು ಅವನ ಛಿದ್ರವಾಗಿದ್ದ ದೇಹವನ್ನು ಭಾರತ ದೇಶಕ್ಕೆ ಗಿಫ್ಟ್ ಅಂತ ಕೊಡಿಸ್ಕೊಟ್ರು. ಇದು ಅಹಿಂಸೆ ಅಂತ ಕರೀತಾರೇನು? ಕೃಷ್ಣ ಯಾವತ್ತೂ ಹಿಂಗೆ ಮಾಡಲಿಲ್ಲ. ಕೃಷ್ಣ ಏನು ಮಾಡಿದ ಅಂತಂದರೆ, ಯಾರು ಶರಣಾಗತರಾಗಿ ಬಂದುಬಿಟ್ರೋ, ಜರಾಸಂಧನ ಮಗ ನಾನು ಈಗ ನಿನಗೆ ಶರಣಾಗತನಾಗಿದ್ದೀನಿ ಅಂತಂದಾಗ ಅವನಿಗೆ ಅಭಯವನ್ನು ಕೊಟ್ಟು ಉಳಿಸಿದ್ದು ಕೃಷ್ಣ ಅಲ್ವೇನು? ಕೃಷ್ಣ ಉದ್ದಕ್ಕೂ ಏನು ಅದ್ಭುತವಾದ ಪರಂಪರೆಯನ್ನು ಹಾಕಿಕೊಟ್ಟ ಅಂದರೆ, ಸ್ವತಃ ಭೀಮ ತಾನು ಯಾವಾಗ ತನ್ನ ಮೈ ಮರೆತು ನಾನು ದುರ್ಯೋಧನ ಮತ್ತು ಅವನ ತಂಡವನ್ನು ಕೊಂದೇ ಬಿಡ್ತೀನಿ ಅಂತ ಕೂಗಾಡ್ತಿದ್ನೋ, ಕೃಷ್ಣ ಆಗ ಅವನು ಸಮಾಧಾನ ಮಾಡಿ ಹೀಗೆಲ್ಲ ಮಾಡೋದು, ಅದಕ್ಕೋಸ್ಕರ ಕಾಲ ಬರಬೇಕು ಅಂತ ಕಾಯಿಸಿದವನು ಕೃಷ್ಣ. ಕೃಷ್ಣನನ್ನು ಹಿಂಸಾವಾದಿ ಅಂತ ಹೇಳಲಿಕ್ಕೆ ಸಾಧ್ಯ ಏನು ಅಂತ. ಇದೇ ಕೃಷ್ಣ ರಾಜ್ಯವಾಳುವ ನೀತಿಯನ್ನು ನೀನು ಭೀಷ್ಮನಿಂದ ಕಲ್ತ್ಕೊಳ್ಬೇಕು ಅಂತ ಕಳಿಸ್ಕೊಟ್ನಲ್ಲ ಯುಧಿಷ್ಠಿರನನ್ನು. ಕೃಷ್ಣ ಹಿಂಸಾವಾದಿ ಏನು? ಅವನು ಹಿಂಸಾವಾದಿಯಾಗಿದ್ದರೆ ಹಿಂಸಕರ ಪರವಾಗಿದ್ದಂಥ ಭೀಷ್ಮನ ಕುರಿತಂತೆ ಈ ಗೌರವ ಯಾಕೆ ಇಟ್ಕೊಳ್ಬೇಕಿತ್ತು? ಇದೇ ಕೃಷ್ಣ ಯುದ್ಧವನ್ನು ತಡಿಬೇಕು ಅಂತ ನಿಶ್ಚಯ ಮಾಡಿ ಸಂಧಾನಕ್ಕೆ ಹೋದ. ಕೃಷ್ಣ ಬಹಳ ಬುದ್ಧಿವಂತ. ಎಲ್ಲರೂ ವಿರೋಧಿಸಿದ್ರು, ಸಂಧಾನಕ್ಕೆ ಯಾಕೆ ಹೋಗ್ತೀಯ ನೀನು, ಹೋಗೋದು ಅಗತ್ಯ ಇಲ್ಲ ಅಂತ. ಆದರೆ ಅವನಿಗೆ ಗೊತ್ತಿತ್ತು ಮುಂದೆ ಒಂದು ಪೀಳಿಗೆ ಬರುತ್ತೆ ಕಲಿಯುಗದಲ್ಲಿ, ಅವ್ರು ಎಷ್ಟು ಕಳ್ಳರಾಗಿರ್ತಾರೆ ಅಂತಂದರೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತನಾಡ್ತಾರೆ. ಆಗ ನನ್ನ ಬಗ್ಗೆ ಒಳ್ಳೆ ಮಾತಾಡೋರಿಗೆ ಏನಾದರೂ ವಿಚಾರ ಇರಲಿ ಅಂತ ಅವತ್ತೇ ಸಂಧಾನಕ್ಕೆ ಹೋದ ಪುಣ್ಯಾತ್ಮ. ಹೋಗಿ ಹೇಳ್ದ, ಅವರಿಗೆ ರಾಜ್ಯ ಕೊಡಬೇಡಪ್ಪ, ಅರ್ಧ ರಾಜ್ಯ ಬೇಡ, 5 ಗ್ರಾಮ ಆದರೂ ಕೊಡಿ, ಆರಾಮಾಗಿ ಅವ್ರ ಪಾಡಿಗಿರಲಿ. ಒಂದು ಸೂಜಿ ಮೊನೆ ಕೊಡೋದಿಲ್ಲ ಅಂದ. ಕೃಷ್ಣ ಆಗ ಹೇಳ್ದ, ಯುದ್ಧ ನಾನೆಲ್ಲ ಮಾಡಿಸ್ತಿರೋದು, ಯುದ್ಧಕ್ಕೆ ನೀವೇ ಸಿದ್ಧವಾಗಿರೋದು, ಉಳಿದಿರೋದು ಏನಾಗಬೇಕೋ ಅದು ಆಗುತ್ತೆ ಅಂತ ಎಲ್ಲರ ಇಚ್ಛೆಗೆ ವಿರುದ್ಧವಾಗಿ ಸಂಧಾನಕಾರನಾಗಿ ಹೋಗಿ ಅಲ್ಲಿ ಅವಮಾನಗಳನ್ನು ಎದುರಿಸಿಯೂ ಕೂಡ ಇವತ್ತು ಕೃಷ್ಣ ನಮ್ಮೆದುರಿಗೆ ನಿಲ್ಲುವಾಗ ಏನು ಅಗಾಧವಾಗಿ ನಿಲ್ತಿದ್ದಾನೆ ಅಂತಂದರೆ, ಯುದ್ಧವನ್ನು ನಿಲ್ಲಿಸ್ಲಿಕ್ಕೆ ನಾನು ಪ್ರಯತ್ನ ಪಟ್ಟನಪ್ಪ, ಅಧರ್ಮಿಗಳಿಗೆ ಯುದ್ಧವೇ ಬೇಕು ಅಂತಾಗಿದ್ದರೆ ಅವರ ನಾಶ ಮಾಡಿಯೇ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ನಾನು ನಿಶ್ಚಯ ಮಾಡಿದೆ ಅಂತ ಕೃಷ್ಣ ಅಗಾಧವಾಗಿ ಇವತ್ತು ನಮ್ಮೆದುರಿಗೆ ನಿಂತಿದ್ದಾನಲ್ಲ, ಇದು ಕೃಷ್ಣ ಕಾರಣ ಅಂತ. ಕೃಷ್ಣನ ಕಪಟಿ ಅಂತ ಕರೀತಾರೆ. ದ್ಯೂತದ ಕಪಟ ಯಾರದ್ದು? ಕೃಷ್ಣನನ್ನ ಕಪಟಿ ಅಂತ ಕರೀತಾರೆ. ರಾಜ್ಯ ಕೊಡದೆ ಸತಾಯಿಸಿದ್ಯಾರು? ಕೃಷ್ಣ ಮೋಸ ಮಾಡಿದ ಅಂತಾರೆ. 5 ಗ್ರಾಮ ಕೊಡೋದಿಲ್ಲ, ಒಂದು ಸೂಜಿ ಮೊನೆ ಕೊಡೋದಿಲ್ಲ ಅಂತ ಹೇಳಿದ್ಯಾರು? ಕೃಷ್ಣ ಮೋಸಗಾರ ಅಂತಾರೆ. ಲಾಕ್ಷಾಗ್ರಹದಲ್ಲಿ ಪಾಂಡವರನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟಿದ್ಯಾರು? ಅಭಿಮನ್ಯುವನ್ನು ಕೊಂದಿದ್ದು ಹೇಗೆ? ಇವೆಲ್ಲವನ್ನೂ ಯೋಚನೆ ಮಾಡುವಾಗ ಗೊತ್ತಾಗುತ್ತೆ, ಕೃಷ್ಣ ಅವನಾಗಿಯೇ ಮೊದಲು ಮಾಡಿದ್ದಲ್ಲ, ಎಲ್ಲವೂ ರಿಯಾಕ್ಷನ್ ಆಗಿ ನಡೀತಾ ಹೋಯಿತು. ಮೊದಲು ಮಾಡಿದ್ರು ಅವರು. ಆದರೆ ನಮ್ಮ ದುರಂತ ಏನು ಅಂತಂದರೆ, ರಿಯಾಕ್ಷನರಿ ಪ್ರೊಸೆಸ್ ಮೇಲೆ ಗಮನ ಇಡುವಂಥ ನಾವು ಯಾರು ಪ್ರಚೋದನೆ ಕೊಟ್ಟರು ಅವ್ರನ್ನ ಪಕ್ಕಕ್ಕೆ ತಳ್ಳಿಬಿಡ್ತೀವಿ ಅಂತ. ಇದೇ ದುರಂತ. ನಂಗೆ ತುಂಬ ಜನ ಕೇಳ್ತಾರೆ, ಗೋಧ್ರಾ ಪ್ರಕರಣ ಬಹಳ ಕೆಟ್ಟದ್ದು ಅಂತ. ನಾನು ಹೇಳಿದೆ, ಹೌದಪ್ಪ ಕೆಟ್ಟದ್ದು, ಹಂಗೆ ಆಗಬಾರ್ದಾಗಿತ್ತು. ಆದರೆ ಅದಕ್ಕಿಂತಲೂ ಮುಂಚೆ 59 ರಾಮಸೇವಕರನ್ನು ಅವರು ಟ್ರೈನಿನ ಬೋಗಿಯಿಂದ ಹೊರಗೆ ಬರದಂತೆ ಹೊರಗಿಂದ ಚಿಲಕ ಹಾಕಿ, ಆನಂತರ ಇಡೀ ಬೋಗಿಗೆ ಬೆಂಕಿ ಹಚ್ಚಿ ಅವರು ಸುಟ್ಟು ಕರಕಲಾಗುವಂತೆ ಮಾಡಿದ್ರಲ್ಲ, ಅದಕ್ಕೆ ರಿಯಾಕ್ಷನ್ ನಡೆದಿದ್ದನ್ನು ನೀವು ಅತ್ಯಂತ ಜೋರಾಗಿ ಹೇಳ್ತೀರಾ. ಅದರ ಮೂಲ ಕಾರಣವನ್ನು ಮರೆತರೆ ಹೇಗೆ? ರಿಯಾಕ್ಷನ್ ಅನ್ನ ನೀವು ಹಿಂಸೆ ಅಂತ ಕರೆಯೋದಾದರೆ ಮೂಲ ಕಾರಣವನ್ನು ಏನಂತ ಕರಿಬೇಕು? ಪ್ರಶ್ನೆ ಅಲ್ಲಿದೆ ಅಂತ. ಇಡೀ ಮಹಾಭಾರತ ಅದು ರಿಯಾಕ್ಷನರಿ ಪ್ರೊಸೆಸ್ ಆಯಿತು. ಇಡೀ ಮಹಾಭಾರತದಲ್ಲಿ ಕಂಸನನ್ನು ಕೊಂದಿದ್ಯಾಕೆ ಅಂದರೆ ರಿಯಾಕ್ಷನರಿಯಾಗಿ, ದುರ್ಯೋಧನನ್ನು ಕೊಂದಿದ್ಯಾಕೆ ಅಂತಂದರೆ ಅಧರ್ಮ ಪಕ್ಷಪಾತಿಯಾಗಿದ್ದರಿಂದ ಅವನನ್ನು ಕೊಲ್ಲಬೇಕಾಗಿ ಬಂತು ಅಂತ. ಇವೆಲ್ಲವನ್ನು ನೋಡುವಾಗ ನನಗನ್ಸುತ್ತೆ, ಇವತ್ತು ನಮ್ಮನ್ನು ನಾವು ರೀಸ್ಟ್ರಕ್ಚರ್ ಮಾಡಿಕೊಳ್ಳಬೇಕಾದಂಥ ಅಗತ್ಯ ಇದೆ. ಕೃಷ್ಣನನ್ನು ಸೂಕ್ತ ರೀತಿಯಲ್ಲಿ ಆವಾಹಿಸಿಕೊಳ್ಳಬೇಕಾದಂಥ ಅಗತ್ಯ ಇಲ್ಲ, ಅದರ ಭಾಳ ಕಷ್ಟ. ಅದಕ್ಕೆ ಹೇಳ್ತಿದ್ರಲ್ಲ ಗುರುಮೂರ್ತಿಗಳು, ಇವತ್ತು ನಮ್ಗೆ ಬೇಕಾಗಿರೋದು ಬುದ್ಧ ಅಲ್ಲ ಕೃಷ್ಣ ಅಂತ. ನಾನು ಸುಮ್ಮನೆ ಒಂದು ಘಟನೆ ಹೇಳ್ತೀನಿ ಮಿತ್ರರೇ. ಅಹಿಂಸೆಯನ್ನು ಹೇಗೋ ಪಾನ ಮಾಡಿರೋದ್ರಿಂದ ನಾವು ಹೆಂಗೆ ಆಗ್ಬಿಟ್ಟಿದ್ದೀವಿ ಅಂತಂದರೆ, ಬುರ್ಹನ್ ವಾನಿ ಅಂತ ಒಬ್ಬ ಭಯೋತ್ಪಾದಕ ಇದ್ದ ಕಾಶ್ಮೀರದಲ್ಲಿ. ಅವನು ಭಯೋತ್ಪಾದಕ ಎಂಥವನು ಅಂತಂದರೆ, ಅತ್ಯಂತ ಸಾಮಾನ್ಯರನ್ನು, ಭಾಳ ಒಳ್ಳೆಯವರನ್ನು, ಹಿಂದೂಗಳನ್ನು, ಪಂಡಿತರನ್ನು ಎಲ್ಲೆಂದರಲ್ಲಿ ಗುಂಡಿಟ್ಟು ಕೊಲ್ತಿದ್ದ ಮತ್ತು ದೇಶದಾದ್ಯಂತ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ತರುಣರನ್ನು ಅಟ್ರ್ಯಾಕ್ಟ್ ಮಾಡ್ತಿದ್ದ. ಅವನೊಂದು ಫೋಟೋ ರಿಲೀಸ್ ಮಾಡಿದ. ಆ ಫೋಟೋದಲ್ಲಿ ಹೇಗಿತ್ತು ಗೊತ್ತಾ? ಅವನ ಕೈಯಲ್ಲಿ ಬಂದೂಕ್ ಹಿಡ್ಕೊಂಡಿದ್ದಾನೆ, ಅವನ ಜೊತೆ ಒಂದಿಬ್ಬರು ನಿಮಗೂ ನಮ್ಮ ಜೊತೆ ಸೇರಬೇಕು ಅಂತಿದ್ರೆ ನಮ್ಮ ಜೊತೆ ಬನ್ನಿ ಅಂತ ಭಯೋತ್ಪಾದಕರಾಗಲಿಕ್ಕೆ ಆಹ್ವಾನ ಕೊಡುವಂಥ, ರಿಕ್ರೂಟ್ ಮಾಡುವಂಥ ಹೆಡ್ ಆಗಿಬಿಟ್ಟಿದ್ದ ಅವನು. ನೋಡ್ಲಿಕ್ಕೂ ಭಾಳ ಚಂದ ಕಾಣ್ತಿದ್ದ. ಯಾವಾಗ ಅವನು ಟ್ವೀಟ್ ಮಾಡಿದ್ನೋ, ಆ ಪೋಸ್ಟ್ ಹಾಕಿದ್ನೋ, ತಕ್ಷಣ ನಮ್ಮ ಆರ್ಮಿನವರು ಅವನು ಎಲ್ಲಿಂದ ಪೋಸ್ಟ್ ಹಾಕಿದ್ದಾನೆ, ಯಾವ ಟವರು ಅಂತ ಗುರುತಿಸಿದ್ರು, ಇಂಟೆಲಿಜೆನ್ಸ್ ಬಳಸಿದ್ರು, ಅಲ್ಲಿಗೆ ಹೋದರು, ಸುತ್ತುವರೆದ್ರು, ಅವನನ್ನು ಹುಚ್ಚು ನಾಯಿನ ಕೊಂದಂತೆ ಕೊಂದರು. ಅದರ ಪ್ರಾಬ್ಲಮ್ ಯಾವಾಗಾಯಿತು ಗೊತ್ತಾ?
ನಾವು ಅಹಿಂಸೆಯನ್ನು ಹೆಂಗೆ ತೊಗೊಂಡಿದ್ದೀವಿ ಅಂತಂದರೆ, ಅವನು ತೀರಿಕೊಂಡ ನಂತರ 10,000 ಜನ ಅವನ ಶವಯಾತ್ರೆಗೆ ಸೇರಿದರು. ಅವನ ಶವಯಾತ್ರೆಗೆ ಸೇರಿದ್ದಷ್ಟೇ ಅಲ್ಲ, ನಮ್ಮ ಅನೇಕ ಮಾಧ್ಯಮಗಳ ಪತ್ರಿಕೆಯವರು ಏನು ಬರೆದ್ರು ಅಂತಂದರೆ, ಒಬ್ಬ ಸಾಮಾನ್ಯ ಮೇಷ್ಟ್ರ ಮಗ ಆಗಿದ್ದ ಬುರ್ಹನ್ ವಾನಿ ಪಾಪ ಅವನು ಇವತ್ತು ತೀರಿಕೊಂಡ ಅಂತ. ಏನ್ರಿ ಇದು? ಅವನು ಅಕಸ್ಮಾತ್ ಅವತ್ತು ತೀರಿಕೊಳ್ಳದೆ ಬದುಕಿದ್ದಿದ್ದರೆ ಸಾಮಾನ್ಯ ಮೇಷ್ಟ್ರ ಮಕ್ಕಳನ್ನಲ್ಲ, ಅವನು ಈ ದೇಶದ ಸಾಮಾನ್ಯ ಜನರನ್ನೆಲ್ಲ ಕೊಂದು ಬಿಸಾಡುವ ಸಾಮರ್ಥ್ಯ ಪಡ್ಕೊಳ್ತಿದ್ದ. ಅವನನ್ನು ಕೊಂದಿದ್ದಕ್ಕೆ ಅನುಕಂಪ ವ್ಯಕ್ತಪಡಿಸ್ತಾರಲ್ಲ, ಇದನ್ನು ಅಹಿಂಸೆ ಅಂತ ಕರೆಯದ? ಮಿತ್ರ, ಅಹಿಂಸೆಯ ಸ್ವರೂಪ ಹೀಗೆ ಅನ್ನೋದಾದರೆ ಇಂಥ ಅಹಿಂಸೆ ಬೇಕಾಗಿಲ್ಲ. ಇವತ್ತು ಭಾರತಕ್ಕೆ ಬೇಕಾಗಿರುವ ಅಹಿಂಸೆ ಎಂಥದ್ದು ಅಂತಂದರೆ, ಯಾರು ಆತತಾಯಿಗಳಿದ್ದಾರೋ ಅವರನ್ನು ಕಟ್ಟಿ ಹಾಕಬಲ್ಲಂಥ ಒಂದು ಸಮರ್ಥವಾಗಿರುವಂಥ ಅಹಿಂಸೆಯ ಪರಿಕಲ್ಪನೆ ಇದೆಯಲ್ಲ, ಅದು ಬೇಕಾಗಿದೆ ಅಂತ. ಅಕಸ್ಮಾತ್ ನಾವು ಕಟ್ಟಾಕಲಿಲ್ಲ ಅಂತಂದರೆ ಭಗವಂತನೇ ಕಟ್ಟಾಕ್ತಾನ್ರಿ. ನಮ್ಗೆ ಹೇಳಬೇಕಾದ್ರೂ ಭಾಳ ಸಂಕಟ ಅನಿಸುತ್ತೆ, ಆದರೆ ಏನು ಮಾಡೋದು? ನಿಮ್ಮ ಎದುರಿಗೆ ಹಂಚ್ಕೊಳ್ತೀನಿ ನಾನು. ಬಾಂಗ್ಲಾದೇಶದಲ್ಲಿ ಭಯಾನಕವಾಗಿರುವಂಥ ಅತ್ಯಾಚಾರ, ಹತ್ಯೆಗಳು ನಡೆದವಲ್ಲ, ಸತ್ಯ ಹೇಳಬೇಕು ಅಂತಂದರೆ ನಮಗೆ ಏನೂ ಮಾಡ್ಲಿಕ್ಕೆ ಆಗಲ್ವಲ್ಲಪ್ಪ ಈ ಸಂದರ್ಭದಲ್ಲಿ ಅಂತ ಭಾಳ ಸಂಕಟ ಅನ್ನಿಸ್ತಿತ್ತು. ನಾವೊಂದು ಪ್ರತಿಭಟನೆ ಮಾಡಿದರೆ ಏನು ಲಾಭ? ಅದರಿಂದ ನಾವೆಲ್ಲೋ ಒಂದು ಕಡೆ ಹೋಗಿ ಗಲಾಟೆ ಮಾಡ್ಕೊಂಡು ನಿಂತರೆ ಏನು ಲಾಭ? ಎಷ್ಟು ಅಂತ ದೇವರನ್ನು ಗೋಗರಿಯೋದು ಅಂತ ಅನ್ನಿಸ್ತಿತ್ತು. ಆದರೆ ಭಗವಂತನ ಲೀಲೆಯೇ ಬೇರೆ ಇದೆ. ಬಾಂಗ್ಲಾದಲ್ಲಿ ಭಾರತದಿಂದ ಹರಿಯುವಂಥ ನೀರಿಗೊಂದು ಡ್ಯಾಮ್ ಇತ್ತಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿ ಎಷ್ಟರ ಮಟ್ಟಿಗೆ ನೀರು ಹರಿತು ಅಂತಂದರೆ, ಎಲ್ಲೆಲ್ಲಿ ಅತ್ಯಾಚಾರಗಳು ನಡೆದಿದ್ವೋ ಅಲ್ಲೆಲ್ಲ ಭಯಾನಕ ಪ್ರವಾಹ ಬಂದು ಅವರೆಲ್ಲರೂ ಮನೆಗಳು ಕೊಚ್ಚಿ ಹೋಗಿವೆ, ಅನೇಕರ ಮನೆಗಳು ಕೊಚ್ಚಿ ಹೋಗಿವೆ, ಅನೇಕರು ನೀರಿನಲ್ಲಿ ತೇಲ್ತಿದ್ದಾರೆ. ನಂಗೆ ಗೊತ್ತು, ಚಪ್ಪಾಳೆ ಹೊಡೆದಿದ್ದನ್ನು ಅನೇಕರು ತಪ್ಪಾಗಿ ಗ್ರಹಿಸ್ತಾರೆ. ಆದರೆ ಈ ತಪ್ಪಾಗಿ ಗ್ರಹಿಸೋದಲ್ಲ ರೀ. ನನಗೂ ಅದು ನೋಡುವಾಗ ಅನ್ನಿಸ್ತು, ಹಿಂಗೆ ಅಂದ್ಕೊಳ್ಬಾರ್ದಲ್ಲ ಅಂತ. ಆದರೆ ಮನಸ್ಸಿನಲ್ಲಿ ಅನಿಸಿತ್ತು, ನಾನಂತೂ ಏನೂ ಮಾಡಲಿಕ್ಕಾಗಲಿಲ್ಲ ಹಿಂದೂಗಳಿಗೆ, ಭಗವಂತನೇ ಕೊನೆಗೂ ಬಂದ ಹಿಂದೂಗಳ ರಕ್ಷಣೆಗೆ ಅಂತ ನಿಂತ ಅಂತ ಅನಿಸುತ್ತೆ. ಆಮೇಲೂ ಮಜಾ ನೋಡಿ ಹೆಂಗಿದೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಅಹಿಂಸೆಯ ಸ್ವರೂಪ ಯಾರಿಗೆ ಕೊಟ್ಟಿದ್ದು ಭಗವಂತ ಅಂತ. ಕೆಲವೇ ದಿನಗಳ ಹಿಂದೆ ಕೃಷ್ಣನ ಅನುಯಾಯಿಗಳಾಗಿರುವಂಥ ಇಸ್ಕಾನ್ಗೆ ಅಲ್ಲಿನ ಜನ ನುಗ್ಗಿ ಇಸ್ಕಾನನ್ನು ಪೂರ್ತಿ ಚೂರು ಚೂರು ಮಾಡಿ ಅಲ್ಲಿರುವಂಥ ಕೃಷ್ಣನ ಮೂರ್ತಿಯನ್ನು ತೆಗೆದು ರಸ್ತೆಯಲ್ಲಿ ಎಸೆದು ಅವ್ರು ಯಾವ ಥರದ ನರಕ ಸದೃಶವಾಗಿರುವಂಥ ವ್ಯವಸ್ಥೆಯನ್ನು ರೂಪುಗೊಳಿಸಿದ್ರು ಅಂತಂದರೆ, ಇಸ್ಕಾನಿಗೆ ಹಿಂಗೆ ಆಯ್ತಲ್ಲ ಅಂತ ಸಂಕಟ ಪಡ್ತಿದ್ದೆ. ಯಾವ ಇಸ್ಕಾನಿಗೆ? 6-7 ವರ್ಷಗಳ ಹಿಂದೆ ಇದೇ ಜನರನ್ನು ಕರ್ಕೊಂಡು ಬಂದು ಇಫ್ತಾರ್ ಕೂಟ ಮಾಡಿದಂಥ ಇಸ್ಕಾನಿಗೆ ಹಿಂಗೆ ಮಾಡಿದರು. ಇವತ್ತು ಪ್ರವಾಹ ಬಂತಲ್ಲ, ಇಸ್ಕಾನ್ ಏನು ಮಾಡ್ತಿದೆ ಗೊತ್ತಾ? ಇಷ್ಟೆಲ್ಲ ನೋವಿನ ನಂತರವೂ ಯಾರ್ಯಾರು ಪ್ರವಾಹಕ್ಕೊಳಗಾಗಿ ಮನೆ ಮಠ ಕಳ್ಕೊಂಡಿದ್ದಾರೋ ಅವರ ಮತ ಯಾವುದನ್ನು ನೋಡದೆ ಅವ್ರಿಗೆಲ್ರಿಗೂ ಅನ್ನಪ್ರಸಾದ ಹಂಚುವ ಕೆಲಸ ಮಾಡ್ತಿದೆಯಲ್ಲ, ಇದು ಆವತ್ತು ಧರ್ಮವ್ಯಾದ ಹೇಳಿದ್ದು. ಯಾರು ಬ್ರಹ್ಮ ಮಾರ್ಗದಲ್ಲಿದ್ದಾರೋ ಅವ್ರು ಕೆಟ್ಟದನ್ನು ಆಲೋಚಿಸಬೇಡಿ, ಆದರೆ ಯಾರು ಸಮಾಜಮುಖಿಯಾಗಿದ್ದಾರೋ ಅವರು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರಿಗೆ ರಕ್ಷಣೆ ಕೊಡುವಂಥ ಭಗವತ್ ಕಾರ್ಯದಲ್ಲಿ ಜೊತೆಯಾಗಿ ನಿಲ್ಲಬೇಕು ಅಂತ ಯಾವ ಚಿಂತನೆಯನ್ನು ಅವತ್ತು ಹೇಳಲಾಗಿತ್ತೋ, ಕೃಷ್ಣ ಅದನ್ನು ತುಂಬ ಸ್ಪಷ್ಟವಾಗಿ ನಮ್ಮ ಕಣ್ಣೆದುರಿಗೆ ನಿಲ್ಲಿಸಿದ. ಹೀಗಾಗಿ ನನಗೆ ಯಾವಾಗಲೂ ಅನಿಸುತ್ತೆ, ಬರೀ ಗೀತೆ ಜೊತೆಗೆ ಆ ಕೃಷ್ಣನ ಸ್ವರೂಪ ಇದೆಯಲ್ಲ, ಆ ಸ್ವರೂಪ ಎಷ್ಟು ನಮ್ಮೊಳಗೆ ತುಂಬಿಕೊಳ್ಳುತ್ತೋ ಅಷ್ಟು ಹಿಂದೂ ಸಶಸ್ತ್ರನಾಗ್ತಾನೆ, ಗೀತೆ ನಮ್ಮನ್ನು ಬಲಗೊಳಿಸುತ್ತೆ ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ನಂಬಿದ್ದೀನಿ. ಹೀಗಾಗಿ ಸ್ವಾಮೀಜಿ ಏನು ಹೇಳಿದರೋ, ಯಾರು ಗೀತೆಯನ್ನು ಅರಿಯೋದಿಲ್ವೋ, ಅರಿತುಕೊಳ್ಳುವ ಪ್ರಯತ್ನವೂ ಮಾಡೋಲ್ವೋ ಅಂಥವ ಭೂಮಿಗೆ ಭಾರ ಅಂತ ಏನು ಹೇಳ್ತಾರೋ, ನಾವು ಅಂಥ ಭೂಮಿಗೆ ಭಾರ ಆಗದೆ ಸಮಾಜಕ್ಕೆ ಬೇಕಾಗಿರುವಂಥ ಶ್ರೇಷ್ಠ ಸಂತಾನ ಆಗಬೇಕು. ನಮ್ಮ ಮುಂದಿನ ಪೀಳಿಗೆಯನ್ನು ಬಲಗೊಳಿಸುವ ಕೆಲಸಕ್ಕೆ ನಾವೆಲ್ಲರೂ ಕೃಷ್ಣನನ್ನು ಅವರ ಎದೆಯೊಳಗೆ ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತ ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ, ತುಂಬ ಸಮಯ ಆದರೂ ಪ್ರೀತಿಯಿಂದ ಆಲಿಸಿದ ನಿಮಗೆಲ್ಲರಿಗೂ ನಾನು ಅತ್ಯಂತ ಶ್ರದ್ಧೆಯ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ. ಎಲ್ಲವೂ ಕೃಷ್ಣಾರ್ಪಣಮಸ್ತು. ವಂದೇ ಮಾತರಂ. ಜೈ ಹಿಂದ್.